ನಮಸ್ಕಾರ. ಭಾರತೀಯ ಸಾಕ್ಷ್ಯ ಅಧಿನಿಯಮದ ಮೊದಲ ಘಟಕದ 2ನೇ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತಾ ಇದ್ದೀನಿ. ಅತಿ ಪ್ರಮುಖವಾಗಿ ಮೊದಲನೇ ವಿಡಿಯೋದಲ್ಲಿ ನಾನು ನಿಮಗೆ ಸಾಕ್ಷ್ಯ ಅನ್ನುವುದರ ಬಗ್ಗೆ, ಅದರ ಮಹತ್ವದ ಬಗ್ಗೆ ಚರ್ಚೆಯನ್ನು ಮಾಡಿದ್ದೀನಿ. ಅಂದರೆ ಸಾಕ್ಷ್ಯ ಅಧಿನಿಯಮ ಇದಾಗಿರೋದ್ರಿಂದ ಸಾಕ್ಷ್ಯದ ಬಗ್ಗೆ ವಿವರವಾದ ಮಾಹಿತಿಯನ್ನು ಕೊಟ್ಟಿದ್ದೀನಿ. ಇವತ್ತು ನಾನು ನಿಮಗೆ ಈ ಸಾಕ್ಷ್ಯ ಅಧಿನಿಯಮದ ಇತಿಹಾಸ ಮತ್ತು ಭಾರತೀಯ ಸಾಕ್ಷ್ಯ ಅಧಿನಿಯಮ, ಇದರ ಹಿಂದಿದ್ದಂತಹ ಕಾನೂನು ಮತ್ತು ಈ ಅಧಿನಿಯಮದ ವಿಶೇಷತೆಗಳು ಮತ್ತು ಸಾಕ್ಷ್ಯ ಅಧಿನಿಯಮದ ಒಂದು ಮಹತ್ವ ಮತ್ತು ಈ ಕಾನೂನಿನ ಸ್ವಭಾವ ಎಂತಕ್ಕಂಥದ್ದು, ವೆದರ್ ಇಟ್ ಈಸ್ ಪ್ರೊಸೀಜರಲ್ ಲಾ ಆರ್ ವೆದರ್ ಇಟ್ ಈಸ್ ಸಬ್ಸ್ಟ್ಯಾಂಟಿವ್ ಲಾ ಅನ್ನುವಂತಹ ಪ್ರಶ್ನೆ, ಇವೆಲ್ಲವುಗಳನ್ನು ಇವತ್ತು ಈ ಒಂದು ವಿಡಿಯೋದಲ್ಲಿ ವಿವರವಾಗಿ ನಿಮ್ಮ ಜೊತೆ ಚರ್ಚೆ ಮಾಡಲಿಕ್ಕಿದ್ದೀನಿ. ಆದ್ದರಿಂದ ವಿಡಿಯೋ ಸ್ವಲ್ಪ ದೊಡ್ಡದಾಗ್ಬೋದು ಅಂತ ಅಂದ್ಕೊಂಡು ಈ ಒಂದು ವಿಡಿಯೋನ ಪ್ರಾರಂಭ ಮಾಡ್ತೀನಿ. ಈ ಎಲ್ಲ ವಿಷಯಗಳನ್ನು ನಾವು ಇವತ್ತು ನೋಡ್ತೀವಿ. ಇದರಲ್ಲಿ ಫ್ಯಾಕ್ಟ್ ಬಗ್ಗೆ, ಎವಿಡೆನ್ಸಿನ ಪ್ರಕಾರಗಳ ಬಗ್ಗೆ ಇದು ಆಲ್ರೆಡಿ ನಾನು ಚರ್ಚೆ ಮಾಡಿದ್ದೀನಿ. ಈ ಕಾನೂನಿನಲ್ಲಿ ಅದನ್ನು ಯಾವ ರೀತಿ ನೋಡ್ತಾರೆ ಅಂತಕ್ಕಂಥದ್ದನ್ನು, ಆಮೇಲೆ ಎವಿಡೆನ್ಸಿನ ಉದ್ದೇಶ, ಇದನ್ನು ಕೂಡ ನಾನು ಡಿಸ್ಕಸ್ ಮಾಡಿದ್ದೀನಿ. ಎಲ್ಲೆಲ್ಲಿ ಎವಿಡೆನ್ಸ್ ಅಂತ ನಾನು ಹೇಳ್ತೇನೋ ಅದನ್ನು ಈಗಾಗಲೇ ವಿವರವಾಗಿ ನಾನು ಚರ್ಚೆ ಮಾಡಿದ್ದೀನಿ. ಈ ಕಾನೂನಿಗೆ ತಕ್ಕಂತೆ ನಾನು ಇಲ್ಲಿ ಅದರ ಒಂದು ಮೆನ್ಷನನ್ನು ನಿಮ್ಮ ಮುಂದೆ ಮಾಡ್ತಾ ಇದ್ದೀನಿ. ಮತ್ತು ಇದರ ರಚನೆ, ನಮ್ಮ ಏನು ಭಾರತೀಯ ಸಾಕ್ಷ್ಯ ಅಧಿನಿಯಮದ ರಚನೆ ಯಾವ ಥರ ಇದೆ, ಎಷ್ಟು ಚಾಪ್ಟರ್ಗಳಿದೆ, ಯಾವ ಚಾಪ್ಟರ್ನಲ್ಲಿ ಏನಿದೆ ಅಂತಕ್ಕಂಥದ್ದನ್ನು, ಆಮೇಲೆ ಇದು ಸಬ್ಸ್ಟ್ಯಾಂಟಿವ್ ಲಾನ ಪ್ರೊಸೀಜರಲ್ ಲಾನ ಅಂತಕ್ಕಂಥದ್ದು, ಆಮೇಲೆ ಇಲ್ಲೊಂದು ಲೆಕ್ಸ್ ಫೋರಿ ಅಂತಕ್ಕಂಥ ಒಂದು ಕಾನ್ಸೆಪ್ಟ್ ಬರುತ್ತೆ. ಏನು ಲೆಕ್ಸ್ ಫೋರಿ ಅಂದರೆ ಏನು, ಮತ್ತು ಕಾನೂನು ಮತ್ತು ಫ್ಯಾಕ್ಟ್ಗಳು ಸೇರಿ ಅಲ್ಟಿಮೇಟ್ ಏನು ಡಿಸಿಷನ್ ಮಾಡ್ತವೆ ಅಂತಕ್ಕಂಥ ಈ ಎಲ್ಲ ವಿವರವನ್ನು ನಿಮ್ಮ ಮುಂದೆ ಇವತ್ತು ನಾನು ಚರ್ಚೆ ಮಾಡ್ತೀನಿ. ಮೊದಲನೇದಾಗಿ ನಮಗೆ ಮೊದಲಿದ್ದಂತಹ ಕಾನೂನು 1872ನಲ್ಲಿ ಬಂದಂತಹ ಕಾನೂನು ಇದು. ಈ ಕಾನೂನಿಗಿಂತ ಮೊದಲು ಪ್ರೊಸೀಜರಲ್ಗಿಂತ ಎವಿಡೆನ್ಸ್, ಸಾಕ್ಷ್ಯದ ವಿಷಯದಲ್ಲಿ ಒಂದು ನಿಖರವಾದಂತಹ ಒಂದು ವ್ಯವಸ್ಥೆ ಇರಲಿಲ್ಲ. ಎಸ್ಪೆಷಲಿ ಕೆಲವು ಕಡೆ ಈ ಮೊಮ್ಡನ್ ಲಾನ ಫಾಲೋ ಮಾಡ್ತಿದ್ರು ಅಂತ ಹೇಳ್ತಾರೆ. ಆಮೇಲೆ ಅಲ್ಲಿ ನಾನು ಒಂದು ಕೇಳ್ಪಟ್ಟೆ, ಏನು ಅಂತಂದರೆ, ಅಕಸ್ಮಾತ್ ಸಾಕ್ಷಿ ಹೇಳಬೇಕಾದ್ರೆ ಒಬ್ಬ ಗಂಡು ಮನುಷ್ಯನ ಸಾಕ್ಷಿ ಇಬ್ಬರು ಹೆಣ್ಮಕ್ಳ ಸಾಕ್ಷಿಗೆ ಸಮ ಅಂತ. ಅದ್ರ ವಿರುದ್ಧ ನೀವು ನಲಿಫೈ ಮಾಡ್ಬೇಕಂದ್ರೆ ಇಬ್ಬರು ಹೆಣ್ಮಕ್ಳು ಕಡೆಯಿಂದ ನೀವು ಸಾಕ್ಷಿ ಹೇಳಿಸ್ಬೇಕು, ಆವಾಗ ಅದು ಒಬ್ಬ ಗಂಡು ಮಗನ ಸಾಕ್ಷಿಗೆ ಸಮ. ಈ ರೀತಿಯಾದಂಥ ಅನೇಕ ಪರಿಕಲ್ಪನೆಗಳಿದ್ವು. ಅವೆಲ್ಲವನ್ನೂ ನಾವೇನು ಮಾಡಿದ್ವಿ ಅಂತಂದರೆ, ಅಥವಾ ಬ್ರಿಟಿಷ್ ಸರ್ಕಾರ ಏನು ಮಾಡ್ತು ಅಂತಂದರೆ, ಈ ಕಾನೂನು ಜಾರಿ ಮಾಡುವ ಮೂಲಕ ಈ ಏಕತೆಯನ್ನು ತೆಗೆದುಕೊಂಡು ಬಂತು ಅಂತ ಹೇಳ್ಬೋದು. ದ ಇಂಡಿಯನ್ ಎವಿಡೆನ್ಸ್ ಆ್ಯಕ್ಟ್ 1872 ವಾಸ್ ಎನಾಕ್ಟೆಡ್. ನೋಡಿ, ಇದರ ಉದ್ದೇಶ ಏನು, ಎಲ್ಲವನ್ನು ಕನ್ಸಾಲ್ಡೇಟ್ ಮಾಡಲಿಕ್ಕೆ, ಒಂದೇ ಕಡೆ ತರಲಿಕ್ಕೆ, ಮತ್ತು ಈ ಎವಿಡೆನ್ಸ್ ಆ್ಯಕ್ಟ್ ಏನು ಅಂತಕ್ಕಂಥದ್ದನ್ನು ವ್ಯಾಖ್ಯಾನಿಸಲಿಕ್ಕೆ ಉಪಯೋಗ ಮಾಡಿದಂತಹ ಒಂದು ಕಾನೂನು ಅಂಥೇಳಿ ಹೇಳ್ತಾರೆ. ಇಟ್ ಕೇಮ್ ಇನ್ ಟು ಫೋರ್ಸ್ ಫ್ರಮ್ 1st September 1872 ಆ್ಯಂಡ್ ಇಟ್ ವಾಸ್ ದೇರ್ ಅಪ್ ಟು, ಈ ಕಾನೂನು ಎಲ್ಲಿ ತನಕ ಇತ್ತು ಅಂತಂದರೆ 30th June 2024, ಇಲ್ಲಿವರೆಗೆ ಈ ಕಾನೂನು ಜಾರಿಯಲ್ಲಿತ್ತು. ಜೂನ್ 30 2024ರವರೆಗೆ ಈ ಕಾನೂನು ಜಾರಿ ಇತ್ತು ಅನ್ನೋದನ್ನು ನೀವಿಲ್ಲಿ ಗಮನಿಸಬೇಕು. ದಿಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಆ್ಯಂಡ್ ದಿಸ್ ವಾಸ್ ಡ್ರಾಫ್ಟೆಡ್ ಬೈ ಎನದರ್ ವೆರಿ ಲರ್ನೆಡ್ ಪರ್ಸನ್, ಜೇಮ್ಸ್ ಫಿಟ್ಜಮ್ಸ್ ಸ್ಟೀಫನ್ ಅಂತ. ಜೇಮ್ಸ್ ಫಿಟ್ಜಮ್ಸ್ ಸ್ಟೀಫನ್, ಆರ್ ವಿ ಕ್ಯಾನ್ ಸೇ ಸರ್ ಸ್ಟೀಫನ್ ಅಂತಕ್ಕಂಥವರು ಈ ಒಂದು ಕಾನೂನಿನ ರಚನೆಯನ್ನು ಮಾಡಿದರು. ಅದಕ್ಕಿಂತ ಮೊದಲು ರಚನೆ ಆಗಿತ್ತು, ಬಟ್ ಫೈನಲೈಸ್ ಆಗಿದ್ದು ಇದರಿಂದ. ಇಲ್ಲಿ ನಾವು ಲಾರ್ಡ್ ಮಕಾಲೆ ಬಗ್ಗೆ ಹೇಳ್ತೀವಿ, ಏನು ಇಂಡಿಯನ್ ಪಿನಲ್ ಕೋಡ್ ಈಸ್ ಡ್ರಾಫ್ಟೆಡ್ ಬೈ ಲಾರ್ಡ್ ಮಕಾಲೆ ಅಂತ ಹೇಳ್ತೀವಿ. ಹಾಗೇನೆ ಇಲ್ಲಿ ಸರ್ ಸ್ಟೀಫನ್ ಹ್ಯಾಸ್ ಡ್ರಾಫ್ಟೆಡ್ ದಿಸ್ ಎವಿಡೆನ್ಸ್ ಆ್ಯಕ್ಟ್, ವಿಚ್ ಇಸ್ ಆಲ್ಸೋ ಅ ವೆರಿ ವೆರಿ ಇಂಪಾರ್ಟೆಂಟ್ ಆ್ಯಕ್ಟ್. ನೋಡಿ, whereas the Civil Procedure Code applies for civil laws, Criminal Procedure Code applies for criminal laws,
ಆರ್ BNSS ಅಪ್ಲೈಸ್ ಫಾರ್ ಕ್ರಿಮಿನಲ್ ಲಾಸ್. ಅಂದರೆ ಅಪರಾಧಿಕ ವಿಷಯದಲ್ಲಿ ಇರ್ತಕ್ಕಂತಹ ಪ್ರೊಸೀಜರಲ್ ಲಾಸ್ ಅಂತ ಏನು ಹೇಳ್ತೀವಿ ನಾವು, ಪ್ರಕ್ರಿಯಾತ್ಮಕ ಕಾನೂನುಗಳು ಬೇರೆ ಬೇರೆ ಆಗಿದ್ದಾವೆ. ಒಂದು ಸಿವಿಲ್ಗೆ ಬೇರೆ ಇದೆ, CPC ಅಂತ ಹೇಳ್ತೀವಿ, ಇನ್ನೊಂದು ಕ್ರಿಮಿನಲ್ಗೆ ಬೇರೆ ಇದೆ, ಈಗ ಅದನ್ನು ನಾವು BNSS ಅಂತ ಹೇಳ್ತೀವಿ. ಆದರೆ ಎವಿಡೆನ್ಸ್ ಆ್ಯಕ್ಟ್ ಇದೆಯಲ್ವಾ, ಇದು ಎರಡಕ್ಕೂ ಅನ್ವಯ ಆಗ್ತದೆ. ದಟ್ ಇಸ್ ದ ಸ್ಪೆಷಾಲಿಟಿ. ಒಂದು ವಿಶೇಷತೆ ಏನು ಅಂತಂದರೆ ಎವಿಡೆನ್ಸ್ ಆ್ಯಕ್ಟಿಂದು, ದಿಸ್ ಎವಿಡೆನ್ಸ್ ಆ್ಯಕ್ಟ್ ಅಪ್ಲೈಸ್ ಟು ಸಿವಿಲ್ ಕೇಸಸ್ ಆಲ್ಸೋ, ಕ್ರಿಮಿನಲ್ ಆರ್ ಸಿವಿಲ್ ಪ್ರೊಸೀಡಿಂಗ್ಸ್ ಆಲ್ಸೋ, ಕ್ರಿಮಿನಲ್ ಪ್ರೊಸೀಡಿಂಗ್ಸ್ ಆಲ್ಸೋ. ನ್ಯಾಯಿಕ ವಿಚಾರಣೆಯ ಸಂದರ್ಭದಲ್ಲಿ ಅದು ದಿವಾನಿ ಕಾನೂನಾಗಿರಲಿ, ದಿವಾನಿ ಪ್ರಕರಣ ಆಗಿರಲಿ, ಅಥವಾ ಅಪರಾಧಿಕ ಪ್ರಕರಣ ಆಗಲಿ, ಇದು ಸಮಾನವಾಗಿ ಇಲ್ಲಿ ಅಪ್ಲೈ ಆಗುತ್ತೆ. ಬಟ್ ಅಪ್ಲಿಕೇಶನ್ ಮಾಡುವಂತಹ ತತ್ವಗಳಲ್ಲಿ ಸ್ವಲ್ಪ ಬದಲಾವಣೆ ಇರ್ಬೋದು. ದೇರ್ ಮೇ ಬಿ ಸಮ್ ಡಿಫರೆನ್ಸಸ್ ವೆನ್ ಇಟ್ ಕಮ್ಸ್ ಟು ದ ಕ್ವಶನ್ ಆಫ್ ಸಿವಿಲ್ ಶೂಟ್ ಆರ್ ವೆನ್ ಇಟ್ ಕಮ್ಸ್ ಟು ದ ಕ್ವಶನ್ ಆಫ್ ಕ್ರಿಮಿನಲ್ ಅಫೆನ್ಸ್ ಅಂತಕ್ಕಂಥದ್ದನ್ನು ಗಮನದಲ್ಲಿಟ್ಕೊಂಡು ಎರಡಕ್ಕೂ ಅನ್ವಯ ಆಗುತ್ತೆ ಅನ್ನೋದನ್ನು ನಾವಿಲ್ಲಿ ಗಮನಿಸಬೇಕು. ದ ಆ್ಯಕ್ಟ್ ವಾಸ್ ಅಮೆಂಡೆಡ್ ಫ್ರಮ್ ಟು ಟೈಮ್. ಓಕೆ, ಸೊ ದಿಸ್ ಈಸ್ ಇಟ್ಸ್ ಎವಲ್ಯೂಷನ್. ಆಮೇಲೆ ಇಲ್ಲಿ ಎವಿಡೆನ್ಸ್ ಅಂದರೆ ಏನು ಅಂತ ಏನಾದರೂ ನೀವು ನೋಡೋದಾದರೆ, ಇಫ್ ಯು ವಾಂಟ್ ಟು ಲುಕ್ ಅಟ್ ವಾಟ್ ಈಸ್ ಎವಿಡೆನ್ಸ್, ಅದಕ್ಕೆ ಇಲ್ಲಿ ಎವಿಡೇರ್ ಅಂತ ಹೇಳ್ತಾರೆ. ಎವಿಡೇರ್, ದಿಸ್ ಹ್ಯಾಸ್ ಕಮ್ ಫ್ರಮ್ ದ ಲ್ಯಾಟಿನ್ ವರ್ಡ್ ಎವಿಡೇರ್ ಅಂತ ಹೇಳ್ತಾರೆ. ಎವಿಡೇರ್ ಅಂತಂದರೆ ಟು ಮೇಕ್ ಇಟ್ ಕ್ಲಿಯರ್, ಟು ಮೇಕ್ ಇಟ್ ಕ್ಲಿಯರ್, ಫ್ರೀ ಫ್ರಮ್ ಡೌಟ್ಸ್, ಸಂಶಯ ಮುಕ್ತವಾದಂತಹ ಏನು ಒಂದು ನೀವು ವ್ಯವಸ್ಥೆಯನ್ನು ಕ್ರಿಯೇಟ್ ಮಾಡ್ತಾರಲ್ಲ, ಅದಕ್ಕೆ ಎವಿಡೇರ್ ಅಂತ ಹೇಳ್ತಾರೆ. ಓಕೆ, ಟು ಬ್ರಿಂಗ್ ಟು ಲೈಟ್ ಅಂತ, ಟು ಬ್ರಿಂಗ್ ಟು ಲೈಟ್. ಎವಿಡೋರ್ ಅಂದರೆ ಸ್ಪಷ್ಟಪಡಿಸುವುದು ಅಂತಕ್ಕಂಥ ಅರ್ಥವನ್ನು ನೀಡುತ್ತದೆ. ಯಾಕೆ ಇದರ ಅವಶ್ಯಕತೆ ಇದೆ ಅಂತ ಹೇಳಿ ನಾವು ನೋಡುವುದಾದರೆ, ಕಾನೂನು ಏನು ಹೇಳ್ತದೆ ಅಂತಂದರೆ, ಯಾವುದೇ ವ್ಯಕ್ತಿಗೆ ಅವನ ಮೇಲಿನ ಅಪರಾಧ ಸಿದ್ಧ ಆಗಲಾರದೆ ಶಿಕ್ಷೆ ಕೊಡುವುದು ತಪ್ಪು ಅಂತಕ್ಕಂಥದ್ದು. ನೋ ಪರ್ಸನ್ ಕ್ಯಾನ್ ಬಿ ಕಂಡೆಮ್ಡ್ ಅನ್ಲೆಸ್ ಪ್ರೂವ್ಡ್ ಗಿಲ್ಟಿ. ಅನ್ಲೆಸ್ ಪ್ರೂವ್ಡ್ ಗಿಲ್ಟಿ. ಅವನು ತಪ್ಪು ಮಾಡಿದಾನಂದ್ರೆ ಮಾತ್ರ ಶಿಕ್ಷೆ ಕೊಡಿ, ಇಲ್ಲ ಅಂದ್ರೆ ಕೊಡಬಾರ್ದು. ಗಿಲ್ಟ್ ಮಸ್ಟ್ ಬಿ ಪ್ರೂವ್ಡ್. ಅಪರಾಧ ಏನಾಗಬೇಕು, ಸಾಬೀತಾಗಬೇಕು. ಹೇಗೆ? ಸಂಶಯ ಮುಕ್ತ ರೀತಿಯಲ್ಲಿ, ಬಿಯಾಂಡ್ ರೀಸನೇಬಲ್ ಡೌಟ್, ಬಿಯಾಂಡ್ ರೀಸನೇಬಲ್ ಡೌಟ್. ಆದ್ದರಿಂದ ಇಂತಹ ಈ ತತ್ವವನ್ನು ಅನ್ವಯಿಸುವುದಕ್ಕೋಸ್ಕರ ಎವಿಡೆನ್ಸ್ ಆ್ಯಕ್ಟು ತುಂಬ ಮಹತ್ವವನ್ನು ಪಡ್ಕೊಳ್ತದೆ ಅನ್ನೋದನ್ನು ನಾವು ನೆನ್ಪಿಟ್ಕೊಳ್ಳಿ. ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್ that Evidence Act is required or its principles are applied for the purpose of ensuring proper justice is delivered. In justice delivery system ಅಥವಾ ನ್ಯಾಯಿಕ ವ್ಯವಸ್ಥೆಯಲ್ಲಿ ಸೂಕ್ತ ನ್ಯಾಯ ಸಿಗಬೇಕು ಅನ್ನುವ ದೃಷ್ಟಿಕೋನದಿಂದ ಅತಿ ಪ್ರಾಮುಖ್ಯತೆಯನ್ನು ವಹಿಸುವಂತಹ ಕಾನೂನು ಯಾವುದು ಅಂತಂದರೆ ಭಾರತೀಯ ಸಾಕ್ಷ್ಯ ಅಧಿನಿಯಮ ಅಥವಾ ಅದರ ಹಿಂದಿದ್ದಂತಹ ಇಂಡಿಯನ್ ಎವಿಡೆನ್ಸ್ ಆ್ಯಕ್ಟ್ ಅನ್ನೋದನ್ನು ನಾವಿಲ್ಲಿ ಗಮನಿಸಬೇಕು. ಎಸ್, ಇಂಪಾರ್ಟೆಂಟ್ ಅಮೆಂಡ್ಮೆಂಟ್ಸ್. ಈ ಅಮೆಂಡ್ಮೆಂಟ್ಗಳನ್ನ ಮಾಡಿದರು, 2013 ಮಾಡಿದರು. ಸೋ ಮೆನಿ ಅಮೆಂಡ್ಮೆಂಟ್ಸ್ ಆರ್ ದೇರ್. ಅಮೆಂಡ್ಮೆಂಟ್ಸ್, ಈ ಎಲ್ಲ ಅಮೆಂಡ್ಮೆಂಟ್ಗಳನ್ನು ನಾವು BSNಲ್ಲಿ ಕಂಪ್ಲೀಟ್ ಆಗಿ ಇನ್ಕಾರ್ಪೊರೇಟ್ ಮಾಡಿದ್ದೀವಿ ಅನ್ನೋದನ್ನು ನೋಡಬೇಕು. ನೋಡಿ, 2000 ಎಲೆಕ್ಟ್ರಾನಿಕ್ ರೆಕಾರ್ಡ್ಸ್ ವರ್ ಟೇಕನ್ ಆಸ್ ಡಾಕ್ಯುಮೆಂಟ್ಸ್. 2013 ದೇರ್ ವೇರ್ ಸಮ್ ಅಮೆಂಡ್ಮೆಂಟ್ಸ್ ಇನ್ ದಿ ರೇಪ್ ಲಾಸ್. ರೇಪ್ ರಿಲೇಟೆಡ್ ವಿಷಯದಲ್ಲಿ ಕಾನೂನಿನಲ್ಲಿ ಕೆಲವೊಂದು, ಅಂದರೆ ಲೈಂಗಿಕ ಅತ್ಯಾಚಾರದ ವಿಷಯದಲ್ಲಿ ಕೆಲವೊಂದು ಬದಲಾವಣೆಗಳನ್ನು ಮಾಡಲಾಯಿತು. ಓಕೆ, ನೀಡ್ ಫಾರ್ ಚೇಂಜ್. ಪ್ರಶ್ನೆ, ಇಂಡಿಯನ್ ಎವಿಡೆನ್ಸ್ ಆ್ಯಕ್ಟ್ ಯಾವಾಗಿಂದು ಅಂತಂದರೆ 1872, ಅಂದರೆ 224 152 ವರ್ಷಗಳ ಕಾಲ, 152 ವರ್ಷಗಳ ಕಾಲ ಈ ಕಾನೂನಿತ್ತು. ಆದರೆ ಇದು ಬ್ರಿಟಿಷರ ಕಾನೂನಾಗಿತ್ತು. ಇದು ಬ್ರಿಟಿಷರ ಕಾನೂನಾಗಿತ್ತು. ಮೊದಲನೆಯ ಕಾರಣ ಇದನ್ನು ಚೇಂಜ್ ಮಾಡಲಿಕ್ಕೆ ನಾವು ವಸಾಹತು ಕಾನೂನನ್ನು ತೆಗೆದು ನಮ್ಮದೇ ಆದಂಥ ಕಾನೂನು ಮಾಡಬೇಕು ಅಂತಕ್ಕಂಥ ವಿಚಾರದಲ್ಲಿ ಮಾಡಿದಂತಹ ಒಂದು ಪ್ರಕ್ರಿಯೆ. ಆದರೆ ಅದೇ ಮೂಲ ಪ್ರಕ್ರಿಯೆ ಅಲ್ಲ. ಮೂಲ ಪ್ರಕ್ರಿಯೆ ಇದು. ಸಮಾಜ ಬೆಳೆದಂತೆ ಏನು, ಸೈಬರ್ ಕ್ರೈಮ್ಸ್, ಡಿಜಿಟಲ್ ಕಮ್ಯುನಿಕೇಷನ್, electronic transactions, now everything is at the fingertips and OTP. ಹಾಗಾಗಿ ಅಪರಾಧಗಳ ಪರಿಕಲ್ಪನೆ ಇದೆಯಲ್ಲ, ಅದೇ ಬದಲಾಗಿದೆ. ಆದ್ದರಿಂದ ಬದಲಾದಂತಹ ಸಂದರ್ಭದಲ್ಲಿ ಬದಲಾದಂತಹ ತತ್ವಗಳನ್ನು ನಾವು ಅನುಸರಿಸಬೇಕಾಗ್ತದೆ. ಅಂದರೆ ಟು ಮ್ಯಾಚ್ ವಿತ್ ದ ಟೆಕ್ನಿಕಲ್ ಡೆವಲಪ್ಮೆಂಟ್,
ತಾಂತ್ರಿಕ ಬದಲಾವಣೆಯನ್ನು, ವೈಜ್ಞಾನಿಕ ಬದಲಾವಣೆಯನ್ನು ಅರಗಿಸಿಕೊಳ್ಳುವ ರೀತಿಯಲ್ಲಿ ನಮ್ಮ ಕಾನೂನು ಇರಬೇಕು, ಅದನ್ನು ಎದುರಿಸುವ ರೀತಿಯಲ್ಲಿ ನಮ್ಮ ಕಾನೂನು ಇರಬೇಕು ಅನ್ನೋದಕ್ಕೋಸ್ಕರ ನಾವೇನು ಮಾಡಿದ್ದೀವಿ, ಹೊಸ ಕಾನೂನನ್ನು ಜಾರಿಗೆ ತಂದಿದ್ದೀವಿ ಅಂತ ಹೇಳ್ಬೋದು. ಅದಕ್ಕೆ ಈ ಹೊಸ ಕಾನೂನನ್ನು ನಾವು ಏನಂತ ಕರಿತೀವಿ, ಭಾರತೀಯ ಸಾಕ್ಷ್ಯ ಅಧಿನಿಯಮ 2023 ಅಂತ ಹೇಳ್ತೀವಿ. ಈ ಅಧಿನಿಯಮ ಏನಾಯಿತು ಅಂದರೆ ಡಿಸೆಂಬರ್ ತಿಂಗಳಲ್ಲಿ 2023ರಲ್ಲಿ ಇದು ರಾಷ್ಟ್ರಪತಿಯವರ ಅಂಕಿತವನ್ನು ಪಡೆಯಿತು. ಕೊನೆಗೆ ಏನಾಯಿತು ಅಂತಂದರೆ ಅದು 1 ಜುಲೈ 2024ನಲ್ಲಿ ಅವತ್ತಿನಿಂದ ಜಾರಿಗೆ ಬಂತು. ಈ ದಿನದಿಂದ 3 ಕಾನೂನುಗಳು ಏಕಕಾಲಕ್ಕೆ ಜಾರಿಗೆ ಬಂದಿದ್ದಾವೆ. ಈ ದಿನದಿಂದ 3 ಕಾನೂನುಗಳು ಯಾವುದು ಅಂತಂದರೆ BNS, BNSS and BSA. All are 2023 December products. Came into effect from 1/7/2024. ಎಲ್ಲ ಕಾನೂನುಗಳು ಏಕಕಾಲಕ್ಕೆ 2023ರ ಭಾರತೀಯ ನ್ಯಾಯ ಸಂಹಿತೆ, ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆ ಮತ್ತು ಭಾರತೀಯ ಸಾಕ್ಷ್ಯ ಅಧಿನಿಯಮಗಳು ಒಟ್ಟಾರೆಯಾಗಿ 1/7/2024ರಿಂದ ಜಾರಿಯಾಗಿದೆ ಅನ್ನೋದನ್ನು ನಾವು ಗಮನಿಸಬೇಕು. ಆಮೇಲೆ ಏನು ಈ ಸಾಕ್ಷ್ಯ, ಅದನ್ನೇ ಇಲ್ಲಿ ರಿಪೀಟ್ ಆಗಿದೆ. ಇಟ್ ಕಮ್ಸ್, ದಿಸ್ ಈಸ್ ದ ಇಂಟ್ರಡಕ್ಷನ್, ವಾಟ್ ಈಸ್ ಟೋಲ್ಡ್ ಕಾನ್ಸೆಪ್ಟ್. ಈ ಕಾನೂನಿನ ಕಾನ್ಸೆಪ್ಟ್ಗಳಲ್ಲಿ ಏನೇನು ಬರುತ್ತೆ ಅಂತ ನಾವು ಏನೇನು ಬರುತ್ತೆ ಅಂತ ನೋಡೋದಾದರೆ, ಒಂದು ಎವಿಡೆನ್ಸ್ ಆ್ಯಕ್ಟು ಪ್ರಾರಂಭ ಆಗುವುದೇ ಫ್ಯಾಕ್ಟಿನಿಂದ. ದೇರ್ಫೋರ್ ಎವಿಡೆನ್ಸ್ ಬಿಗಿನ್ಸ್ ವಿತ್ ಫ್ಯಾಕ್ಟ್ ಅಂತ ಹೇಳ್ತಾರೆ. ಎವಿಡೆನ್ಸ್ ಬಿಗಿನ್ಸ್ ವಿತ್ ಫ್ಯಾಕ್ಟ್. ಯಾವುದೇ ಒಂದು ವಿಷಯದ ಮೇಲೆ ಪ್ರಾರಂಭ ಆಗ್ತದೆ, ಯಾವುದೇ ಒಂದು ವಿಷಯದ ಮೇಲೆ ಅದು ಪ್ರಾರಂಭ ಆಗ್ತದೆ. ಫ್ಯಾಕ್ಟ್ ಅಂದರೆ ಏನು ಅಂಥೇಳಿ ನಾವು ಎವಿಡೆನ್ಸ್ ಆ್ಯಕ್ಟ್ ಒಳಗಡೆ ಹೋದರೆ 2 ಪ್ರಕಾರದ ಫ್ಯಾಕ್ಟ್ಗಳನ್ನು ಹೇಳ್ತಾರೆ. ಒಂದು ಫಿಸಿಕಲ್ ಫ್ಯಾಕ್ಟು, ಇನ್ನೊಂದು ಮೆಂಟಲ್ ಫ್ಯಾಕ್ಟ್ ಅಂತ ಹೇಳ್ತಾರೆ. ಸೆಕ್ಷನ್ 2(1)(f)ನಲ್ಲಿ, ಸೆಕ್ಷನ್ 2(1)(f)ನಲ್ಲಿ ನಾವೇನು ಮಾಡ್ತೀವಿ, ಫ್ಯಾಕ್ಟ್ನ ಡಿಫೈನ್ ಮಾಡ್ತೀವಿ. ಅದರಲ್ಲಿ 2 ತೆರನಾದಂತಹ, ಅಂದರೆ ನಮ್ಮ ಇಂದ್ರಿಯಗಳಿಗೆ ಗೋಚರವಾಗುವಂತಹ ಫಿಸಿಕಲ್ ಫ್ಯಾಕ್ಟ್ ಅಂತೀವಿ. ಓಕೆ, ಅದು ಅಲ್ಲದೆ ನಮ್ಮ ಮನಸ್ಸಿನ ಯೋಚನೆ, ಸೈಕಾಲಜಿಕಲ್, ಮಾನಸಿಕ ವಿಚಾರಗಳು, ಅವುಗಳನ್ನ ನಾವೇನು ಹೇಳ್ತೀವಿ, ಮೆಂಟಲ್ ಫ್ಯಾಕ್ಟ್ ಅಂತೀವಿ. ನೋಡಿ, ಮೆನ್ಸ್ ರಿಯಾ, ಇಂಟೆನ್ಷನ್, ಗುಡ್ ಫೇತ್, ಬ್ಯಾಡ್ ಫೇತ್, ಇಲ್ ವಿಲ್, ಇವೆಲ್ಲವುಗಳು ಓಕೆ ಮೆಂಟಲ್ ಎವಿಡೆನ್ಸ್. ಅಂದರೆ ಇವನ್ನ ನಾವು ಫ್ಯಾಕ್ಟ್ ಅಂತ ಹೇಳ್ತೀವಿ. ಆಮೇಲೆ ಪ್ರೂಫ್ ಆ್ಯಂಡ್ ಎವಿಡೆನ್ಸ್ ಅಂತ ಹೇಳ್ತೀವಿ. ಪ್ರೂಫ್ ಆ್ಯಂಡ್ ಎವಿಡೆನ್ಸ್ ಅಂದರೆ ಈ ಫ್ಯಾಕ್ಟ್ಗಳಲ್ಲಿ ಯಾವುದೇ ಒಂದು ಫ್ಯಾಕ್ಟು ವಿವಾದಿತ ಆಗ್ತದೆ ಅಂತ ಇಟ್ಕೊಳ್ಳಿ, ಅದಕ್ಕೆ ಫ್ಯಾಕ್ಟ್ ಇನ್ ಇಶ್ಯೂ ಅಂತೀವಿ. ಈ ಫ್ಯಾಕ್ಟ್ ಇನ್ ಇಶ್ಯೂನ ನಾವು ಪ್ರೂವ್ ಮಾಡಬೇಕಾಗ್ತದೆ. ಫ್ಯಾಕ್ಟ್ ಇನ್ ಇಶ್ಯೂ ನಮ್ಮ ಈ ಕಾನೂನಿನಲ್ಲಿ 2(1)(g)ನಲ್ಲಿ ಫ್ಯಾಕ್ಟ್ ಇನ್ ಇಶ್ಯೂ ಬರ್ತದೆ. ಫ್ಯಾಕ್ಟ್ ಇನ್ ಇಶ್ಯೂನ ಪ್ರೂವ್ ಮಾಡಲಿಕ್ಕೆ, ವಿವಾದಿತ ವಿಷಯವನ್ನು ಸಾಬೀತುಪಡಿಸುವಂಥದ್ದು ಒಂದು ಕೆಲಸ. ಅದಕ್ಕೆ ಎಂತೆಂಥ ತತ್ವಗಳನ್ನು ನಾವು ಅನ್ವಯಿಸ್ತೀವಿ ಅನ್ನೋದನ್ನು ಈ ಕಾನೂನಿನಲ್ಲಿ ನೋಡ್ತೀವಿ. ಪ್ರೂಫ್ ಅಂದ್ರೆ ಏನು, ಎಸ್ಟಾಬ್ಲಿಷ್ಮೆಂಟ್ ಆಫ್ ಫ್ಯಾಕ್ಟ್ಸ್, ಸತ್ಯವನ್ನು ಸ್ಥಾಪಿಸುವುದು, ವಾಸ್ತವವನ್ನು ಗುರುತಿಸುವುದು. ಎವಿಡೆನ್ಸ್ ಈಸ್ ಎ ಮಟೀರಿಯಲ್. ಅದಕ್ಕೆ ನಾವು ಉಪಯೋಗ ಮಾಡುವಂತಹದ್ದು ಏನಿದೆಯಲ್ಲ ಅದಕ್ಕೆ ನಾವು ಎವಿಡೆನ್ಸ್ ಅಂತೀವಿ. ಎವಿಡೆನ್ಸ್ ಈಸ್ ಎನದರ್ ಫ್ಯಾಕ್ಟ್, ಮಟೀರಿಯಲ್. ಅದನ್ನ ಏನು ಮಾಡ್ತೀವಿ ನಾವು, ಈ ಪ್ರಶ್ನಾತೀತ ವಿಷಯವನ್ನು ಸಾಬೀತುಪಡಿಸಲು ಅದನ್ನು ಉಪಯೋಗ ಮಾಡ್ತೀವಿ. ಅದನ್ನು ಎವಿಡೆನ್ಸ್, ಸಾಕ್ಷ್ಯವನ್ನು ಉಪಯೋಗ ಮಾಡ್ತೀವಿ. ಎನಿ ಫ್ಯಾಕ್ಟ್, ಯಾವುದೇ ವಿಷಯ ಇರ್ಬೋದು, ಅದು ಏನಾಗುತ್ತೆ, ಬಲವಾದಂತಹ ಒಂದು ಶಕ್ತಿಯನ್ನು ಹೊಂದಿದ್ರೆ, ಹೌದು ಇದೇ ಇರ್ಬೋದು ವಿಷಯ ಅಂತ ಇದ್ದರೆ ಅದಕ್ಕೆ ನಾವೇನು ಹೇಳ್ತೀವಿ, ಎವಿಡೆನ್ಸ್, ಅಥವಾ ಅದಕ್ಕೆ ನಾವೇನಂತೀವಿ, ಸಾಕ್ಷ್ಯ ಅಂತ ಹೇಳ್ತೀವಿ. ಡೆಫಿನೇಷನ್ ಆಫ್ ಎವಿಡೆನ್ಸನ್ನು ನಾವು ಇಲ್ಲಿ ನೋಡ್ತೀವಿ. ಸೆಕ್ಷನ್ 2(1)(e) ಇದು 2(e) ಅಲ್ಲ, ಇದು ಸೆಕ್ಷನ್ 2(1)(e)ನಲ್ಲಿ ನಮಗೆ ಎವಿಡೆನ್ಸ್ ಬರುತ್ತೆ. 2(1)(e) ಸೆಕ್ಷನ್ 2(1)(e)ನಲ್ಲಿ ಎವಿಡೆನ್ಸನ್ನು ಡಿಫೈನ್ ಮಾಡಲಾಗಿದೆ. ಓಕೆ, ಸೊ ದೋಸ್ ಥಿಂಗ್ಸ್ ಡೆಫಿನೇಷನ್ ಕ್ಲಾಸಲ್ಲಿ ಮತ್ತೆ ನಾವು ಡೀಟೇಲ್ ಆಗಿ ನೋಡುವ. ಆಮೇಲೆ ಎವಿಡೆನ್ಸ್ಗಳನ್ನು ನಮ್ಮ ಥಿಯರಿ ಪುಸ್ತಕಗಳಲ್ಲಿ ಅನೇಕ ಭಾಗಗಳಾಗಿ ವಿಂಗಡಿಸಿದ್ದಾರೆ. ಅವುಗಳನ್ನು ಸೂಚ್ಯವಾಗಿ, ಯಾಕೆಂದರೆ
ನೀವು ಇಲ್ಲಿ 2-3 ಪ್ರಶ್ನೆಗೆ ಉತ್ತರ ಬರೆಯೋದಕ್ಕೆ ತಯಾರಿ ಮಾಡುವಂತಹ ದೃಷ್ಟಿಯಲ್ಲಿ ನಾನು ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ. ಟೈಪ್ಸ್ ಆಫ್ ಎವಿಡೆನ್ಸ್ ಏನೇನು ಇರ್ತದೆ ಅಂತ ನಾವು ನೋಡೋದಾದ್ರೆ, ಡಾಕ್ಯುಮೆಂಟರಿ ಎವಿಡೆನ್ಸ್, ಓರಲ್ ಎವಿಡೆನ್ಸ್. ಎವಿಡೆನ್ಸಲ್ಲಿ 2 ಟೈಪ್ ಇವು, ಮೇನ್ ಟೈಪ್ 2. ಕಾನೂನು ಪ್ರಕಾರ ಇರುವಂತಹ 2 ಟೈಪ್ ಎವಿಡೆನ್ಸ್ ಅಂದರೆ ಡಾಕ್ಯುಮೆಂಟರಿ ಎವಿಡೆನ್ಸು, ಓರಲ್ ಎವಿಡೆನ್ಸ್, ಅವೇ ಇರೋದು. ಸೆಕ್ಷನ್ 2(1)E ದಿಸ್ ಡಿಫೈನ್ಸ್ ಓನ್ಲಿ 2 ಟೈಪ್ಸ್ ಆಫ್ ಎವಿಡೆನ್ಸಸ್. ಇದೇನು ಮಾಡುತ್ತೆ, 2 ಎವಿಡೆನ್ಸ್ ಬಗ್ಗೆ ಹೇಳುತ್ತೆ. ಒಂದು ಓರಲ್ ಎವಿಡೆನ್ಸ್, ಇನ್ನೊಂದು ಡಾಕ್ಯುಮೆಂಟರಿ ಎವಿಡೆನ್ಸ್. ಇದು 2 ಬಗ್ಗೆ ಹೇಳ್ತದೆ. ಮತ್ತೆ ಎವಿಡೆನ್ಸ್ ಅಂದ್ರೆ ಏನು ಅಂತ ಡಿಫೈನ್ ಮಾಡಿಲ್ಲ ಇದರಲ್ಲಿ. ಎವಿಡೆನ್ಸು ಇವೆರಡನ್ನು ಒಳಗೊಂಡಿರುತ್ತೆ ಅಂತ. ಓರಲ್ ಎವಿಡೆನ್ಸು, ಡಾಕ್ಯುಮೆಂಟರಿ ಎವಿಡೆನ್ಸ್. ಓರಲ್ ಎವಿಡೆನ್ಸ್ಗೂ ಸ್ಟೇಟ್ಮೆಂಟ್ಗಳು ಏನೇನು ಹೇಳ್ತಾರೆ, ಡಾಕ್ಯುಮೆಂಟರಿ ಎವಿಡೆನ್ಸ್ಗೂ ಹೇಳ್ತಾರೆ. ದೇರ್ ಫೋರ್ ಹಿಯರ್ ವಾಟ್ ಈಸ್ ಓರಲ್ ಎವಿಡೆನ್ಸ್, ವಾಟ್ ಈಸ್ ಡಾಕ್ಯುಮೆಂಟರಿ ಎವಿಡೆನ್ಸ್? ಎನಿಥಿಂಗ್ ಎಕ್ಸ್ಪ್ರೆಸ್ಡ್ ಆರ್ ಡಿಸ್ಕ್ರೈಬ್ಡ್ ಆನ್ ಎನಿ ಸಬ್ಸ್ಟೆನ್ಸ್. ಯಾವುದೇ ಒಂದು ವಸ್ತುವಿನ ಮೇಲೆ ನೀವು ವರ್ಣನೆ ಮಾಡಿದಂತಹ, ಗುರುತು ಮಾಡಿದಂತಹ, ಕಲ್ಲಿನ ಮೇಲೆ ಒಂದು ಕೆತ್ತನೆ ಮಾಡಿರ್ತೀರಿ. ಯಾವುದೋ ಗುಡ್ಡದಲ್ಲಿ ಹೋಗ್ಬಿಟ್ಟು ಇದೊಂದು ದೊಡ್ಡ ಕಲ್ಲಿನಲ್ಲಿ ಏನು ಐ ಲವ್ ಯು ಅಂತ ಮಾಡಿರ್ಬೋದು, ಲವ್ ಯು. ಸೊ ಇದು ಕೂಡ ಒಂದು ಡಾಕ್ಯುಮೆಂಟರಿ ಎವಿಡೆನ್ಸ್. ಎವಿಡೆನ್ಸ್. ಯಾವುದೋ ಒಂದು ಕೇಸಲ್ಲಿ ಮರ್ಡರ್ ಆಗ್ತದೆ, ಅಲ್ಲಿ ಐ ಲವ್ ಯು A and B ಹೆಸರು ಹಾಕೊಂಡಿದ್ರು ಅಂತ ಇಟ್ಕೊಳ್ಳಿ. ಸೊ ದಿಸ್ ಪೀಪಲ್ ವಿಲ್ ಬ್ರಿಂಗ್ ಬಿಫೋರ್ ದ ಕೋರ್ಟ್, ಸಿ ಸರ್ ಹಿಂಗೆ ಬರೆದಿದ್ದಾರೆ, ದಿಸ್ ಇಸ್ ಎ ಎವಿಡೆನ್ಸ್, ಡಾಕ್ಯುಮೆಂಟರಿ ಎವಿಡೆನ್ಸ್. ಕೇವಲ ಕಾಗದ ಪತ್ರದ ಮೇಲೆ ಬರೆದದ್ದಷ್ಟೇ ದಾಖಲೆಗಳಲ್ಲ, ದಾಖಲೆಗಳಷ್ಟೇ ಅಲ್ಲ, ಯಾವುದೇ ವಸ್ತುವಿನೇ ಬರೆದಂತಹ, ವಸ್ತುವಿನ ಮೇಲೆ ಇರ್ತಕ್ಕಂಥ ಮಾರ್ಕು, ಇವೆಲ್ಲವುಗಳನ್ನು ನಾವೇನು ಮಾಡ್ತೀವಿ, ಡಾಕ್ಯುಮೆಂಟರಿ ಎವಿಡೆನ್ಸ್ ಅಂತ ಹೇಳ್ತೀವಿ. ಮತ್ತೆ ಅದಕ್ಕೆ ಸಂಬಂಧಪಟ್ಟಂತೆ ಸಾಕ್ಷ್ಯಗಳನ್ನು ನುಡಿತಾರೆ. ಸ್ಟೇಟ್ಮೆಂಟ್ ಮೇಡ್ ಬೈ ಪರ್ಸನ್ಸ್, ಅವ್ರಿಗೆ ವಿಟ್ನೆಸ್ ಅಂತೀವಿ ನಾವು, ಸಾಕ್ಷಿಗಳು ಅಂತೀವಿ. ಮಾಡಿದಂತಹ ಹೇಳಿಕೆಗಳಿಗೆ ನಾವೇನು ಹೇಳ್ತೀವಿ, ಓರಲ್ ಎವಿಡೆನ್ಸ್ ಅಂತ ಹೇಳ್ತೀವಿ. ವಿಲ್ ಕಾಲ್ ದೆಮ್ ಆಸ್ ಓರಲ್ ಎವಿಡೆನ್ಸ್. ಇಲ್ಲಿ ಕೆಲವೊಂದು ಸಲ ಏನಾಗುತ್ತೆ ಅಂತಂದ್ರೆ, ಕೆಲವೊಂದು ಸಾಕ್ಷ್ಯಗಳನ್ನು ನಾವು ಸ್ವತಂತ್ರವಾಗಿ ಅದನ್ನು ಹೇಳೋಕ್ಕಾಗಲ್ಲ, ಅದು ಇನ್ನೊಂದ್ರ ಮೇಲೆ ಡಿಪೆಂಡ್ ಆಗಿರ್ತದೆ. ಇಟ್ ಈಸ್ ಡಿಪೆಂಡೆಡ್ ಆನ್ ಸಮಥಿಂಗ್ ಎಲ್ಸ್. ಸಚ್ ಎವಿಡೆನ್ಸಸ್ ಆರ್ ಕಾಲ್ಡ್ ಕೊರಾಬರೇಟಿವ್ ಎವಿಡೆನ್ಸ್. ಕ್ರಿಮಿನಲ್ ಜೂರಿಸ್ಪ್ರುಡೆನ್ಸ್ ಅಲ್ಲಿ ಬರ್ತದೆ ಇದು, ಕೊರಾಬರೇಟಿವ್ ಎವಿಡೆನ್ಸ್. ಅಂದ್ರೆ ಒಂದು ದಾಖಲೆ ಇನ್ನೊಂದು ದಾಖಲೆ, ಒಂದು ಎವಿಡೆನ್ಸ್ ಇನ್ನೊಂದು ಎವಿಡೆನ್ಸ್ಗೆ ಲಿಂಕ್ ಇರಬೇಕು. ಆ ಲಿಂಕ್ ಇರೋದನ್ನು ನಾವೇನು ಹೇಳ್ತೀವಿ, ಕೊರಾಬರೇಟಿವ್ ಎವಿಡೆನ್ಸ್ ಅಂತೀವಿ. ಎವಿಡೆನ್ಸ್ ದ್ಯಾಟ್ ಸಪೋರ್ಟ್ಸ್ ಅದರ್ ಎವಿಡೆನ್ಸ್. ನೋಡಿ, ಅದು ಒಂದೇ ಎವಿಡೆನ್ಸ್ ಸಾಕಾಗೋದಿಲ್ಲ. ಫಾರ್ ಎಕ್ಸಾಂಪಲ್, ಯು ಆರ್ ಗಿವಿಂಗ್ ಎ ಫೋಟೋಗ್ರಾಫಿ, ಯಾರ್ದೋ ಒಂದು ಫೋಟೋ ತಂದು ಕೊಡ್ತೀರಿ ಅಂತ ಇಟ್ಕೊಳ್ಳಿ, ರೈಟ್? ಆ ಫೋಟೋ ತೆಗೆದದ್ದು ನಾನೇ ಅಂತ ಹೇಳಕ್ ಒಬ್ಬ ಬೇಕು. ಸೊ ಆ ಫೋಟೋ ತೆಗೆದದ್ದು ನಾನೇ ಅಂತ ಹೇಳುವವನು ಇಲ್ಲ ಅಂತಂದ್ರೆ ಈ ಫೋಟೋಗೆ ವ್ಯಾಲ್ಯೂ ಇರಲ್ಲ. ದಟ್ ಈಸ್ ದ ಎಕ್ಸಾಂಪಲ್ ಆಫ್ ಎ ಕೊರಾಬರೇಟಿವ್ ಎವಿಡೆನ್ಸ್. ದೇರ್ ಫೋರ್ ಒಂದು ಫೋಟೋದ ನೆಗೆಟಿವ್ ನೀವು ಇಲ್ಲಿ ತಗೊಂಡ್ಬಂದ್ರೆ, ಸ್ವಾಮಿ ಆ ಫೋಟೋನ ತೆಗೆದಿದ್ದು ನಾನೇ ಅಂತ ಹೇಳೋದಕ್ಕೆ ಫೋಟೋಗ್ರಾಫರು ಬಂದು ಹೇಳಿಕೆ ಹೇಳಿದ್ರೆ ಆವಾಗ ಅದು ಎವಿಡೆನ್ಸ್ ಆಗುತ್ತೆ, ಇಲ್ಲಾಂದ್ರೆ ಎವಿಡೆನ್ಸ್ ಆಗೋಲ್ಲ. ಅಂಥ ಒಂದು ಸಾಕ್ಷ್ಯಗಳಿಗೆ ನಾವೇನಂತೀವಿ, ಕೊರಾಬರೇಟಿವ್ ಎವಿಡೆನ್ಸ್ ಅಂತ ಹೇಳ್ತೀವಿ. ದೆನ್ ರಿಯಲ್ ಎವಿಡೆನ್ಸ್ ಅಂತಂದ್ರೆ ನಿಜವಾಗಿ ನಮ್ಗೆ ಕಾಣುವಂಥವು. ಈಗ ವೆಪನ್ಗಳು, ನಾವು ಮಚ್ಚು, ಲಾಂಗು, ಕೋಟ್ ಮುಂದೆ ತರ್ತೀವಿ. ಆಮೇಲೆ ರಕ್ತದ ಕಲೆಗಳು, ಬಟ್ಟೆ ತೊಗೊಂಬರ್ತೀವಿ, ಆ ಬಟ್ಟೆಯಲ್ಲಿ ರಕ್ತದ ಕಲೆಗಳಿರ್ತದೆ. ಅಂಥವಕ್ಕೆಲ್ಲ ನಾವೇನಂತೀವಿ, ರಿಯಲ್ ಎವಿಡೆನ್ಸ್ ಅಂತೀವಿ. ಆಮೇಲೆ ಪ್ರೈಮರಿ ಎವಿಡೆನ್ಸು, ಸೆಕೆಂಡರಿ ಎವಿಡೆನ್ಸ್ ಅಂತ ಹೇಳ್ತಾರೆ. ಪ್ರೈಮರಿ ಎವಿಡೆನ್ಸು, ಇನ್ನೊಂದು ಸೆಕೆಂಡ್ರಿ. ಮೋಸ್ಟ್ಲಿ ನೆಕ್ಸ್ಟ್ ಪೇಜಲ್ಲಿ ಇರಬೇಕು ಸೆಕೆಂಡ್ರಿ. ಪ್ರೈಮರಿ ಎವಿಡೆನ್ಸ್, ಸೆಕೆಂಡರಿ ಇಲ್ಲಲ್ವಾ? ಓಕೆ. ಪ್ರೈಮರಿ ಎವಿಡೆನ್ಸ್ ಆ್ಯಂಡ್ ಸೆಕೆಂಡರಿ ಎವಿಡೆನ್ಸ್ ಎರಡು ತಗೋಬೋದು ನಾವು. ಪ್ರೈಮರಿ ಎವಿಡೆನ್ಸ್ ಅಂದರೆ ಒರಿಜಿನಲ್ ಡಾಕ್ಯುಮೆಂಟ್ಸು, ನಿಮ್ದು ಒರಿಜಿನಲ್ ಸೇಲ್ ಡೀಡು, ಒರಿಜಿನಲ್ ಅಗ್ರಿಮೆಂಟು, ಒರಿಜಿನಲ್ ಕಾಂಟ್ರಾಕ್ಟ್ ಕಾಪಿ, ಇವೆಲ್ಲ ಪ್ರೈಮರಿ ಡಾಕ್ಯುಮೆಂಟ್ಸ್. ಸೆಕೆಂಡರಿ ಡಾಕ್ಯುಮೆಂಟ್ಸ್ ಅಂದರೆ ಫೋಟೋ ಕಾಪೀಸ್, ಅದರದ್ದು ಜಿರಾಕ್ಸ್ ತೊಗೊಂಡು ಹೋಗ್ತಾರಲ್ಲ, ದೇ ಆರ್ ಕಾಲ್ಡ್ ಆಸ್ ಸೆಕೆಂಡರಿ ಎವಿಡೆನ್ಸ್ ಅನ್ನೋದನ್ನು ನೀವಿಲ್ಲಿ ಗಮನಿಸಬೇಕು. ದೆನ್ ಪಾಸಿಟಿವ್ ಎವಿಡೆನ್ಸ್ ಆ್ಯಂಡ್ ನೆಗೆಟಿವ್ ಎವಿಡೆನ್ಸ್. ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ಪಾಸಿಟಿವ್ ಎವಿಡೆನ್ಸ್ ಆ್ಯಂಡ್ ನೆಗೆಟಿವ್ ಎವಿಡೆನ್ಸ್. ಯಾವ ಒಂದು ಸಾಕ್ಷ್ಯವನ್ನು ನೀವು ವಿವಾದಿತ ವಿಷಯವನ್ನು ಸ್ಥಾಪಿಸಲು, ಅದನ್ನು ಪ್ರೂವ್ ಮಾಡಲು, ಸಾಧಿಸಲು ಉಪಯೋಗ ಮಾಡ್ತಿರಲ್ಲ, ಅದಕ್ಕೆ ನಾವೇನಂತೀವಿ, ಪಾಸಿಟಿವ್ ಎವಿಡೆನ್ಸ್ ಅಂತೀವಿ. ಅಂದ್ರೆ ಸಾಬೀತುಪಡಿಸುವ ಸಾಕ್ಷ್ಯ. ನೆಗೆಟಿವ್ ಎವಿಡೆನ್ಸ್ ಅಂತಂದ್ರೆ ಯಾವ ವಿಷಯ ಪ್ರಶ್ನೆಯ ವಿಷಯ ಆಗಿರ್ತದೆ ಕೋರ್ಟ್ನ ಮುಂದೆ, ಆ ವಿಷಯ ಸುಳ್ಳು ಎಂದು ಸಾಧಿಸೋದಾದ್ರೆ, ಅದು ಇಲ್ಲವೇ ಇಲ್ಲ ಅಂತ ಸಾಧಿಸೋದಾದ್ರೆ ಅದಕ್ಕೆ ನಕಾರಾತ್ಮಕ ಸಾಕ್ಷ್ಯ ಅಥವಾ ನೆಗೆಟಿವ್ ಎವಿಡೆನ್ಸ್ ಅಂತೇಳಿ. ಎವಿಡೆನ್ಸ್ ಇಟ್ ಈಸ್ ಯೂಸ್ಡ್ ಫಾರ್ ಡಿಸ್ಪ್ರೂವಿಂಗ್ ಎ ಫ್ಯಾಕ್ಟ್. ಪ್ರೂವಿಂಗ್ ಎ ಫ್ಯಾಕ್ಟ್, ಡಿಸ್ಪ್ರೂವಿಂಗ್ ಎ ಫ್ಯಾಕ್ಟ್. ಪ್ರೂವಿಂಗ್ ಎ ಫ್ಯಾಕ್ಟ್ಗೆ ನೀವು ಯೂಸ್ ಮಾಡಿದರೆ ಅದು ಪಾಸಿಟಿವ್.
ಆ ಫ್ಯಾಕ್ಟ್ನ ಸುಳ್ಳು ಅಂತ ಹೇಳೋದಕ್ಕೆ, ಅದು ಇಲ್ವೇ ಇಲ್ಲ ಅಂತ ಹೇಳೋದಕ್ಕೆ ಮಾಡೋದಾದ್ರೆ ಡಿಸ್ಪ್ರೂವ್. ನಾಟ್ ಪ್ರೂವ್ ಅಂತಲೂ ಬರ್ತದೆ. ನಾಟ್ ಪ್ರೂವ್ ಅಂದರೆ ಅದು ಪ್ರೂವ್ ಆಗಿರಲ್ಲ, ಡಿಸ್ಪ್ರೂವ್ ಆಗಿರಲ್ಲ. ಅಂದರೆ ಮುಂದೊಂದು ದಿನದಲ್ಲಿ ಪ್ರೂವ್ ಮಾಡಲಿಕ್ಕೆ ಸ್ಕೋಪ್ ಇದೆಯಲ್ಲ, ಅದು ಪೆಂಡಿಂಗ್ ಇರ್ತದೆ. ಸರ್ಕಮ್ಸ್ಟನ್ಷಿಯಲ್ ಎವಿಡೆನ್ಸ್ ನೋಡಿ, ಪರೋಕ್ಷ ಸಾಕ್ಷ್ಯ, ಪ್ರೂವ್ ಬೇಸ್ಡ್ ಆನ್ ಸರ್ಕಮ್ಸ್ಟನ್ಸಸ್. ಕೆಲವೊಂದು ಸಂದರ್ಭದ ಆಧಾರದಲ್ಲಿ, ಪರಿಸ್ಥಿತಿಗಳ ಆಧಾರದಲ್ಲಿ ಇರತಕ್ಕಂಥ ಸಾಕ್ಷ್ಯಗಳು. ಕೆಲವೊಮ್ಮೆ ಏನಾಗ್ತವೆ, ಆ ಸಾಕ್ಷ್ಯಗಳು ತಮ್ಮಷ್ಟಕ್ಕೆ ತಾವೇ ಮಾತಾಡ್ತವೆ ಅಂತ ಹೇಳ್ತಾರೆ. ದ ವಿಟ್ನೆಸ್ ಸ್ಪೀಕ್ಸ್ ಫಾರ್ ಇಟ್ ಸೆಲ್ಫ್ ಅಂತ ಹೇಳ್ತಾರೆ. ಅದಕ್ಕೆ ಏನು ಹೇಳ್ತಾರೆ, ರೆಸ್ ಇಪ್ಸಾ ಲೊಕೇಟರ್ ಅಂತ ಹೇಳ್ತಾರೆ. ಇಟ್ ಇಸ್ ಕಾಲ್ಡ್ ರೆಸ್ ಇಪ್ಸಾ ಲೊಕೇಟರ್. ರೆಸ್ ಇಪ್ಸಾ ಲೊಕೇಟರ್. ದ ಎವಿಡೆನ್ಸ್ ಇಟ್ ಸೆಲ್ಫ್ ಪ್ರೂವ್ಸ್ ಅಂತ. ಫಾರ್ ಎಕ್ಸಾಂಪಲ್, ಒಬ್ಬ ವ್ಯಕ್ತಿ 6 ತಿಂಗಳಿಂದ ಆಫೀಸಿಗೆ ಬಂದಿಲ್ಲ ಅಂತ ಇಟ್ಕೊಳ್ಳಿ. 6 ತಿಂಗಳವರೆಗೆ ಅವನ ಅಟೆಂಡೆನ್ಸಲ್ಲಿ ಅವನ ಸಿಗ್ನೇಚರ್ ಇರೋದಿಲ್ಲ. ಸೊ ದಟ್ ಈಸ್ ಎ ಪ್ರೂಫ್ ಇಟ್ ಸೆಲ್ಫ್. ದಟ್ ಈಸ್ ಎ ಕನ್ಕ್ಲೂಸಿವ್ ಪ್ರೂಫ್. ಮತ್ತೇನು ಬೇಕಾಗಿಲ್ಲ, ಅದೇ ಹೇಳುತ್ತೆ ಇವನು ಆಫೀಸಿಗೆ ಬಂದಿಲ್ಲ ಅಂತಕ್ಕಂಥದ್ದನ್ನು. ಓಕೆ, ದಟ್ ಈಸ್ ದ ಕಾನ್ಸೆಪ್ಟ್. ದೆನ್ ಹಿಯರ್ಸೆ ಎವಿಡೆನ್ಸ್. ಹಿಯರ್ಸೆ ಎವಿಡೆನ್ಸ್ ಅಂತಂದ್ರೆ ಸ್ವತಃ ಕಂಡಿರುವಂಥದ್ದಲ್ಲ. ಒಬ್ಬ ಇನ್ನೊಬ್ಬನಿಗೆ ಹೇಳಿ ಎಲ್ಲೋ ಕೇಳ್ಕೊಂಡು ಹೇಳಿದ್ದು. ಗಾಳಿ ಮಾತು ಅಂತಾರೆ ಇದಕ್ಕೆ. ಹಿಯರ್ಸೆ ಎವಿಡೆನ್ಸ್ಗೆ ನಾವೇನು ಹೇಳ್ಬೋದು, ಗಾಳಿ ಮಾತು ಅಂತ. ಗಾಳಿ ಮಾತು ಏನ್ ಗಾಳಿ ಮಾತು ಅಂತಂದ್ರೆ, ಎ ಮರ್ಡರ್ಸ್ ಬಿ, ಸಿ ಇಸ್ ಎ ಐ ವಿಟ್ನೆಸ್. ಇವನು ಸ್ವತಃ ನೋಡಿರ್ತಾನೆ, ಇವನು ಕೋರ್ಟ್ ಮುಂದೆ ಬಂದು ಸಾಕ್ಷಿ ಹೇಳಲ್ಲ. ಇಲ್ಲೇನಾಗ್ತಾನೆ, ಇವನು ಹೋಗ್ಬಿಟ್ಟು ಡಿಗೆ ಹೇಳ್ತಾನೆ, ಅವತ್ತು ಕೊಲೆ ಆಗಿದ್ದು ನಾನು ನೋಡಿದ್ದೀನಿ ಅಂತ. ಡಿ ಕೋರ್ಟ್ ಮುಂದೆ ಬಂದು ಹೇಳುವಂಥದ್ದು ಹಿಯರ್ಸೆ ಎವಿಡೆನ್ಸ್. ಡಿ ಕೋರ್ಟ್ ಮುಂದೆ ಬಂದು ಏನು ಹೇಳ್ತಾನೆ, ಸ್ವಾಮಿ ಅಲ್ಲಿ ಮರ್ಡರ್ ಆಗಿತ್ತು ಅಂತ ನಾನು ಕೇಳ್ಪಟ್ಟೆ ಅಂತ ಹೇಳ್ತಾನೆ. ಅಲ್ಲಿ ಮರ್ಡರ್ ಆಗಿತ್ತು ಅಂತ ಹೇಳಿ ನಾನು ಕೇಳ್ಪಟ್ಟೆ ಅಂತ ಹೇಳ್ತಾನೆ. ನಿನಗೆ ಯಾರು ಹೇಳಿದ್ರು? ಸಿ ಹೇಳ್ದ. ಹೌದಾ? ಸಿ ಬಂದು ಕೋರ್ಟ್ ಮುಂದೆ ಹೇಳೋ ತನಕನೂ ಆ ಎವಿಡೆನ್ಸನ್ನು ಕೋರ್ಟ್ ತಗೊಳ್ಳೋದಿಲ್ಲ. ಅಂಥ ಎವಿಡೆನ್ಸ್ಗೆ ಏನು ಹೇಳ್ತೀವಿ ನಾವು? ಹಿಯರ್ಸೆ ಎವಿಡೆನ್ಸ್. ಕೋರ್ಟ್ ವಿಲ್ ನಾಟ್ ಅಕ್ಸೆಪ್ಟ್ ಹಿಯರ್ಸೆ ಎವಿಡೆನ್ಸ್. ನೋಡಿ, ಎಲೆಕ್ಟ್ರಾನಿಕ್ ಎವಿಡೆನ್ಸ್ BNS ನಲ್ಲಿ ಹೊಸದಾಗಿ ಸೇರಿಸಿದಂಥದ್ದು. ಇದು ಮೊದಲು ಇರಲಿಲ್ಲ, ಆಮೇಲೆ ನಾವು ಅಮೆಂಡ್ಮೆಂಟ್ ಮಾಡಿ ಕೇಸ್ ಲಾನಲ್ಲಿ ಏನಾಯಿತು ಅಂತಂದ್ರೆ ಇವುಗಳನ್ನ ಸೇರಿಸ್ತಾ ಬಂತು. ಸುಪ್ರೀಂ ಕೋರ್ಟು ಈ ಪಾರ್ಲಿಮೆಂಟ್ ಅಟ್ಯಾಕ್ ಕೇಸಲ್ಲಿ ಎಲೆಕ್ಟ್ರಾನಿಕ್ ಎವಿಡೆನ್ಸನ್ನು ಸಾಕ್ಷಿ ಅಂತ ತಗೋಬೇಕಂತ ಆಯಿತು. CCTV ಫುಟೇಜ್ ಸಾಕ್ಷಿ ಅಂತ ತಗೋಬೇಕು ಅಂತ ಹೇಳಿ ಸುಪ್ರೀಂ ಕೋರ್ಟ್ ಸೇಸ್ ಇನ್ ದ್ಯಾಟ್ ಕೇಸ್. ಇಟ್ ಈಸ್ ಸ್ಟೇಟ್ ವರ್ಸಸ್ ಒನ್ ಮಿಸ್ಟರ್ ಸಂಧು. ಲೈಕ್ ದ್ಯಾಟ್ ದಿ ಕೇಸ್ ಲಾ ಇಸ್ ದೇರ್. ಅಲ್ಲಿ ಹೇಳ್ತಾರೆ ಏನು, ಆಡಿಯೋ, ವಿಡಿಯೋ, ಇಮೇಲ್, ಡಿಜಿಟಲ್ ರೆಕಾರ್ಡ್ಸ್ ಇವೆಲ್ಲವುಗಳನ್ನ ನಾವೇನಂತೀವಿ? ಇಲೆಕ್ಟ್ರಾನಿಕ್. ಮೊದಲು ಇವನ್ನ ಸೆಕೆಂಡ್ರಿ ಎವಿಡೆನ್ಸ್ ಅಂತಿದ್ವಿ. ನೌ ದೇ ಆರ್ ಟ್ರೀಟೆಡ್ ಆಸ್ ಪ್ರೈಮರಿ ಎವಿಡೆನ್ಸ್. ಇವನ್ನ ಪ್ರಮುಖ ಎವಿಡೆನ್ಸ್ ಆಗಿ, ದಾಖಲೆಗಳಾಗಿ ಇವತ್ತು ನಾವು ತಗೊಳ್ತಾ ಇದ್ದೀವಿ. ಎಸ್, ದಿಸ್ ಇಸ್ ಆಲ್ ಅಬೌಟ್ ದಿ ಕಾನ್ಸೆಪ್ಟ್ ಆಫ್ ಎವಿಡೆನ್ಸ್ ಅಗೇನ್. ಇದೇ ಎವಿಡೆನ್ಸನ್ನು ನಾನು ಹಿಂದಿನ ವಿಡಿಯೋದಲ್ಲಿ ಡಿಸ್ಕಸ್ ಮಾಡಿದ್ದೀನಿ. ಅದಕ್ಕೆ ಕಾಸ್ಟ್ ಆಫ್ ರಿಪಿಟೇಷನ್ ಇಲ್ಲಿ ಕಾನೂನಿಗೆ ಸಂಬಂಧಪಟ್ಟಂತೆ ಅವನು ಇನ್ನೊಂದ್ಸಲ ನಿಮ್ಮ ಮುಂದೆ ತಂದಿದ್ದೀನಿ. ಇವಾಗ ಈ ಒಂದು ಕಾನೂನಿನ ಉದ್ದೇಶವನ್ನು ನಾವು ನೋಡುವುದಾದರೆ, ಉದ್ದೇಶ ಏನಿದು? ಇಟ್ ಮೇನ್ಲಿ ಡೀಲ್ಸ್ ವಿತ್ ರಿಲೆವೆಂಟ್, ಇರ್ರಿಲೆವೆಂಟ್ ಆ್ಯಂಡ್ ಇನ್ಕನ್ಸಿಸ್ಟೆಂಟ್ ಫ್ಯಾಕ್ಟ್ಸ್. ನೋಡಿ, ಎವಿಡೆನ್ಸ್ ಆ್ಯಕ್ಟಲ್ಲಿ ಇವೆಲ್ಲವುಗಳ ಬಗ್ಗೆ ಕಾನೂನು ಹೇಳುತ್ತೆ. ಯಾವುದು ರಿಲೆವೆಂಟ್ ಫ್ಯಾಕ್ಟ್, ಯಾವುದು ಇರ್ರಿಲೆವೆಂಟ್ ಫ್ಯಾಕ್ಟ್, ಯಾವುದು ಇನ್ಕನ್ಸಿಸ್ಟೆಂಟ್ ಫ್ಯಾಕ್ಟ್, ಯಾವುದನ್ನು ಕೋರ್ಟು ಗಮನಿಸಬೇಕು, ಯಾವುದನ್ನು ಕೋರ್ಟು ತಿರಸ್ಕರಿಸಬೇಕು ಅಂತಕ್ಕಂಥದ್ದನ್ನು ಹೇಳ್ತದೆ. ನಾವು ಓಕೆ, ದಿಸ್ ಲಾ, ಇಂಡಿಯನ್ ಎವಿಡೆನ್ಸ್ ಆಕ್ಟ್, ಈಸ್ ನೌ ರಿಪ್ಲೇಸ್ಡ್ ಬೈ ಭಾರತೀಯ ಸಾಕ್ಷ್ಯ ಅಧಿನಿಯಮ, ರೈಟ್? ದೆನ್ ಈ ಭಾರತೀಯ ಸಾಕ್ಷ್ಯ ಅಧಿನಿಯಮದ ಸೇಲಿಯಂಟ್ ಫೀಚರ್ಸ್ ನಿಮ್ಮ ಸಿಲೆಬಸ್ಸಲ್ಲಿ ಇದನ್ನು ಕೇಳಿದ್ದಾರೆ. ಇದರ ಪ್ರಮುಖ ಲಕ್ಷಣಗಳೇನು, ಭಾರತೀಯ ಸಾಕ್ಷ್ಯ ಅಧಿನಿಯಮದ ಪ್ರಮುಖ ಲಕ್ಷಣಗಳೇನು ಅನ್ನುವುದನ್ನು ನಾವು 2-3 ಪಾಯಿಂಟಲ್ಲಿ ನೋಡುವುದಾದರೆ, ಇದು ಯಾವುದೇ ಹಳೆಯ ತತ್ವಗಳನ್ನು ಬಿಟ್ಟುಕೊಟ್ಟಿಲ್ಲ. ಕಂಟಿನ್ಯೂಟಿ ಆಫ್ ಅರ್ಲಿಯರ್ ಪ್ರಿನ್ಸಿಪಲ್ಸ್, ಹಳೆಯ ತತ್ವಗಳನ್ನು ಮುಂದುವರಿಸಿದೆ. ದ ಆಕ್ಟ್ ರಿಟೇನ್ಸ್ ಕೋರ್ ಪ್ರಿನ್ಸಿಪಲ್ಸ್ ಆಫ್ ಅರ್ಲಿಯರ್ ಲಾ ಸಚ್ ಆಸ್. ನೋಡಿ, ಅದಕ್ಕೆ ಸಂಬಂಧಪಟ್ಟಂಥ ಹಳೆಯ ಕಾನೂನಿನಲ್ಲಿ, ಎವಿಡೆನ್ಸ್ ಆ್ಯಕ್ಟ್ನಲ್ಲಿ ಇದ್ದಂತಹ ಅತಿ ಪ್ರಮುಖವಾದಂತಹ ತತ್ವಗಳೇನಿದಾವಲ್ಲ, ಆ ತತ್ವಗಳಲ್ಲಿ ಬದಲಾವಣೆ ಮಾಡಲಾಗಿಲ್ಲ. ಎಂತಹ ತತ್ವಗಳು? ಅಡ್ಮಿಷನ್ ಮತ್ತು ಕನ್ಫೆಷನ್ಗೆ ಸಂಬಂಧಪಟ್ಟಂತಹ ತತ್ವಗಳು. ಅಡ್ಮಿಷನ್ ಮತ್ತು ಕನ್ಫೆಷನ್ಗೆ ಸಂಬಂಧಪಟ್ಟಂತಹ ತತ್ವಗಳು. ಅಡ್ಮಿಷನ್ ಅಂತಂದರೆ ಆ ವಿಷಯವನ್ನು ಒಪ್ಕೊಂಡ್ಬಿಡೋದು.
ಕನ್ಫೆಷನ್ ಅಂತಂದರೆ ಕನ್ಫೆಷನ್ ಈಸ್ ಫಾರ್ ದ ಪರ್ಪಸ್ ಆಫ್ ಕ್ರಿಮಿನಲ್ ಕೇಸಸ್, ಅಡ್ಮಿಷನ್ ಈಸ್ ಫಾರ್ ದ ಪರ್ಪಸ್ ಆಫ್ ಸಿವಿಲ್ ಕೇಸಸ್. ಪ್ಲೇಂಟಿಫ್ ಕೇಸ್ ಹಾಕಿದಾಗ ಡಿಪೆಂಡೆಂಟ್ ಬಂದು ಅವನು ಏನು ಮಾಡ್ತಾನೆ, ಹೌದು ಅವ್ರು ಹೇಳೋದು ಸರಿ ಇದೆ, ನಾನು ಸರಿ ಮಾಡಿಕೊಡ್ತೀನಿ ಅಂತ ಹೇಳ್ತಾನೆ. ದಟ್ ಈಸ್ ಅಡ್ಮಿಷನ್. ಕನ್ಫೆಷನ್ ಅಂದರೆ ಅಪರಾಧವನ್ನು ಒಪ್ಕೊಳ್ಳೋದು. ಅದಕ್ಕೆ ಸಂಬಂಧಪಟ್ಟಂತಹ ತತ್ವಗಳು ಮೊದಲೇನಿತ್ತೋ ಅದನ್ನೇ ನಾವು ಇವತ್ತು ಪಾಲಿಸ್ತೀವಿ. ಅಂದರೆ ಅದರ ಅರ್ಥ ಪೊಲೀಸರ ಮುಂದೆ ಒಪ್ಕೊಂಡಿದ್ರೆ ಅದು ಎವಿಡೆನ್ಸ್ ಅಲ್ಲ. ನೀವು ಮ್ಯಾಜಿಸ್ಟ್ರೇಟರ್ ಹತ್ರ ಹೋಗಿ ಹೇಳಿಕೆಯನ್ನು ಕೊಟ್ಟಾಗ ಅದು ಎವಿಡೆನ್ಸ್ ಆಗುತ್ತೆ, ಇಲ್ಲಾಂದರೆ ಎವಿಡೆನ್ಸ್ ಆಗೋದು. ರಿಲಿವೆನ್ಸಿ ಆಫ್ ಫ್ಯಾಕ್ಟ್, ಸಂಬಂಧಿತ ವಾಸ್ತವಾಂಶಗಳನ್ನು ಮಾತ್ರ ಕೋರ್ಟ್ ಏನು ಮಾಡುತ್ತೆ, ಕನ್ಸಿಡರ್ ಮಾಡುತ್ತೆ. ಸಂಬಂಧ ಇಲ್ಲ ಅಂತಂದ್ರೆ ಅಂಥ ಸಾಕ್ಷ್ಯಗಳನ್ನ ಕೋರ್ಟು ಕನ್ಸಿಡರ್ ಮಾಡೋದಿಲ್ಲ. ಆಮೇಲೆ ಬರ್ಡನ್ ಆಫ್ ಪ್ರೂಫ್, ಸಾಬೀತಿನ ಹೊಣೆಗಾರಿಕೆಗೆ ಕೆಲವೊಂದು ತತ್ವಗಳನ್ನು ಅನುಸರಿಸ್ತೀವಿ ನಾವು. ಬರ್ಡನ್ ಆಫ್ ಪ್ರೂಫ್ ಅದು ಸಿವಿಲ್ ಪ್ರಕರಣ ಆಗಿದ್ರೆ ಯಾರು ಕೋರ್ಟ್ ಮುಂದೆ ಹೋಗ್ತಾರೋ ಅವರು ಸಾಮಾನ್ಯವಾಗಿ ಅದನ್ನು ಪ್ರೂವ್ ಮಾಡಬೇಕಾಗ್ತದೆ. ಅದೇ ಕ್ರಿಮಿನಲ್ ಪ್ರಕರಣ ಆದರೆ ಅಲ್ಲಿ ರಾಜ್ಯ ಅವನು ಅಪರಾಧಿ ಅನ್ನೋದನ್ನು ಪ್ರೂವ್ ಮಾಡಬೇಕಾಗ್ತದೆ. ಅದನ್ನು ಯಾರು ಪ್ರೂವ್ ಮಾಡಬೇಕು ಅಂತಕ್ಕಂಥದ್ದು. ಆಮೇಲೆ ಊಹೆಗಳು, ಕೋರ್ಟ್ಗಳು ಕೂಡ ತಮ್ಮದೇ ಆದಂತಹ ಊಹೆಗಳನ್ನು ಮಾಡಬೇಕಾಗ್ತದೆ. ಡಾಕ್ಟ್ರಿನ್ ಆಫ್ ಪ್ರಿಸಂಪ್ಷನ್ ಅಂತ ಹೇಳ್ತೀವಿ ನಾವು. ಏನು ಡಾಕ್ಟ್ರಿನ್ ಆಫ್ ಪ್ರಿಸಂಪ್ಷನ್ ಅಂತಂದರೆ ಅಂತ ಹೇಳೋದಾದರೆ, ಯಾವುದೇ ಒಂದು ಪ್ರಕರಣ ಕೋರ್ಟಿನ ಮುಂದೆ ಬಂದಾಗ ಕೋರ್ಟು ಒಂದು ನಿರ್ಧಾರದಿಂದ ಮುಂದುವರಿಬೇಕು. ನಿರ್ಧಾರ ಅನ್ನೋದಕ್ಕಿಂತ ಊಹೆಯಿಂದ ಮುಂದುವರಿಬೇಕು. ಉದಾಹರಣೆಗೆ ಒಬ್ಬ ಅಪರಾಧಿ ಅಂಥೇಳಿ ಒಬ್ಬ ವ್ಯಕ್ತಿನ ಕರ್ಕೊಂಬಂದು ನಿಲ್ಲಿಸಿದ್ರೆ ಕೋರ್ಟಿನ ನ್ಯಾಯಮೂರ್ತಿಗಳು ಏನು ಪ್ರಿಸಮ್ ಮಾಡ್ತಾರೆ ಅಂದರೆ, ಏನು ಊಹಿಸ್ತಾರೆ ಅಂದರೆ, ಪಾಪ ಇವನು ಅಪರಾಧ ಮಾಡಿಲ್ಲ, ಪ್ರಿಸಂಪ್ಷನ್ ಆಫ್ ಇನ್ನೋಸೆನ್ಸ್ ಅಂತ ಹೇಳ್ತಾರೆ, ಇವನು ಅಪರಾಧ ಮಾಡಿಲ್ಲ ಅನ್ನುವ ವಿಚಾರವನ್ನು ಮನಸ್ಸಲ್ಲಿ ಇಟ್ಕೊಳ್ತಾರೆ. ಆವಾಗ ಪ್ರಾಸಿಕ್ಯೂಷನ್ ಏನು ಮಾಡಬೇಕು, ಇವನು ಅಪರಾಧ ಮಾಡಿದಾನೆ ಅನ್ನೋದಕ್ಕೆ ಸರಿಯಾದ ಸಾಕ್ಷ್ಯಾಧಾರಗಳನ್ನು ತಂದು ಒದಗಿಸಬೇಕು. ಒದಗಿಸಿದ ನಂತರ ಜಡ್ಜ್ ಕನ್ವಿನ್ಸ್ ಆಗಬೇಕು, ನ್ಯಾಯಮೂರ್ತಿಗಳು ಅವ್ರಿಗೆ ಅನಿಸ್ಬೇಕು, ಓ ನಾನು ಇನ್ನೋಸೆಂಟ್ ಅಂದರೆ, ಇಲ್ಲ ನೀನು ಅಪರಾಧ ಮಾಡಿದ್ಯಾ, ನೀನೇ ಏನು ಅಪರಾಧ ಮಾಡಿಲ್ಲ ಅನ್ನೋದನ್ನು ಪ್ರೂವ್ ಮಾಡು ಅಂಥೇಳಿ ಜಡ್ಜಿಗೆ ಹೇಳುವಂತಹ ಅವಕಾಶ ಈ ನಮ್ಮ ಎವಿಡೆನ್ಸ್ ಆ್ಯಕ್ಟ್ ಮಾಡಿಕೊಡೋದಿಲ್ಲ. ಎವಿಡೆನ್ಸ್ ಆ್ಯಕ್ಟ್ ಏನು ಹೇಳುತ್ತೆ, ನಿಮ್ಮ ಮುಂದೆ ಒಬ್ಬ ಅಪರಾಧಿ ಬಂದಾಗ ಅಪರಾಧಿಯು ತಪ್ಪು ಮಾಡಿಲ್ಲ ಎಂದು ನೀನು ಊಹಿಸಿ ನಂತರ ನೀನೇನು ಮಾಡು, ಕೇಸನ್ನು ಮುಂದುವರಿಸು. ಅಂದರೆ ಅದರ ಜವಾಬ್ದಾರಿ ಏನು, ಸಾಬೀತು ಮಾಡುವಂತಹ ಜವಾಬ್ದಾರಿ ಅಪರಾಧಿದಲ್ಲ. ನಾನು ನಿರಪರಾಧಿ ಅಂತ ಸಾಬೀತು ಮಾಡುವಂಥ ಜವಾಬ್ದಾರಿ ಅಪರಾಧಿದಲ್ಲ. ಅದರ ಜವಾಬ್ದಾರಿ ಯಾರ್ದು, ಪ್ರಾಸಿಕ್ಯೂಷನ್ದು. ರಾಜ್ಯ ಅದನ್ನು ಪ್ರೂವ್ ಮಾಡಬೇಕು. ಯಾಕೆ ಅಂತಂದರೆ ಅವನು ಸಮಾಜದ ವಿರುದ್ಧ ಅಪರಾಧವನ್ನು ಮಾಡಿರ್ತಾನೆ. ಆದ್ದರಿಂದ ಮಾಡಿದ ಅಪರಾಧಕ್ಕೆ ಸಾಕ್ಷ್ಯಾಧಾರಗಳನ್ನು ಸಮಾಜ ತಂದು ಕೊಡಬೇಕಾಗುತ್ತೆ. ಅಲ್ಲಿ ಸಮಾಜ ಅಂದರೆ ದ ಸ್ಟೇಟ್. ಓಕೆ, ಸೊ ದಿಸ್ ಈಸ್ ದ ಕಾನ್ಸೆಪ್ಟ್. ಇವೆಲ್ಲ ತತ್ವಗಳನ್ನು ನಾವು ಹಾಗೆ ಉಳಿಸ್ಕೊಂಡಿದ್ದೀವಿ, ಹಳೆಯ ತತ್ವಗಳು. ಈ ಎಲ್ಲ ಹಳೆಯ ತತ್ವಗಳ ಬಗ್ಗೆ ನೀವು ಬರೀಬೇಕಾಗ್ತದೆ ಸೈಲೆಂಟ್ ಫೀಚರ್ಸಲ್ಲಿ. ಫಸ್ಟು ದೀಸ್ ಥಿಂಗ್ಸ್ ಆಸ್ ಫಸ್ಟ್ ಪಾಯಿಂಟ್ ಯು ಹ್ಯಾವ್ ಟು ರೈಟ್. ವಾಟ್ ಈಸ್ ದ ಸೆಕೆಂಡ್ ಪಾಯಿಂಟ್ ದೆನ್? ಇಲೆಕ್ಟ್ರಾನಿಕ್ ರೆಕಾರ್ಡ್ಸ್. ನೋಡಿ, ಇಲೆಕ್ಟ್ರಾನಿಕ್ ದಾಖಲೆಗಳನ್ನು ಮೊದಲು ನಾವು ಸೆಕೆಂಡರಿ ಎವಿಡೆನ್ಸ್ ಆಗಿ ತಗೊಳ್ತಿದ್ವಿ. ಅದಕ್ಕೆ ನೀವು ಇನ್ನೊಂದು ಎವಿಡೆನ್ಸನ್ನು ಸೇರಿಸಿ ಅದನ್ನು ಹೇಳಬೇಕು. ಇವಾಗ ಹಾಗಲ್ಲ. ಇಲೆಕ್ಟ್ರಾನಿಕ್ ಎವಿಡೆನ್ಸ್ ಈಸ್ ಟೇಕನ್ ಆಸ್ ಎ ಪ್ರೈಮರಿ ಎವಿಡೆನ್ಸ್. ಪ್ರಾಥಮಿಕ ಸಾಕ್ಷ್ಯ ಫಸ್ಟ್ ಪ್ರಿಫರೆನ್ಸ್ ಅದಕ್ಕೆ. ಓಕೆ, ಎಲೆಕ್ಟ್ರಾನಿಕ್ ರೆಕಾರ್ಡ್ಸ್ ಆರ್ ಟ್ರೀಟೆಡ್ ಆಸ್ ಡಾಕ್ಯುಮೆಂಟ್ಸ್ ಆ್ಯಂಡ್ ಪ್ರೈಮರಿ ಎವಿಡೆನ್ಸಸ್. ಅರ್ಲಿಯರ್ ದೇ ವೇರ್ ಸೆಕೆಂಡರಿ ಎವಿಡೆನ್ಸ್ ಅಂಡರ್ ದ ಓಲ್ಡ್ ಲಾ. ಇಂಡಿಯನ್ ಎವಿಡೆನ್ಸ್ ಆ್ಯಕ್ಟ್ ಅಲ್ಲಿ, ಇಂಡಿಯನ್ ಎವಿಡೆನ್ಸ್ ಆ್ಯಕ್ಟ್ 1872ನಲ್ಲಿ ದೇ ವೇರ್ ನಾಟ್ ಕನ್ಸಿಡರ್ಡ್ ಆಸ್ ಪ್ರೈಮರಿ ಎವಿಡೆನ್ಸ್. ದಿಸ್ ಇಸ್ ಅನದರ್ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಯು ಹ್ಯಾವ್ ಟು ರೆಕಾರ್ಡ್. ನೋಡಿ, ಏನೇನು ಎಲೆಕ್ಟ್ರಾನಿಕ್ ಎವಿಡೆನ್ಸು? ಡಾಟಾ ಸ್ಟೋರ್ಡ್ ಮೆಮರಿ ಕಾರ್ಡ್, ಡಾಟಾ ಸ್ಟೋರ್ಡ್ ಇನ್ ಮೆಮರಿ ಕಾರ್ಡ್ಸ್. ಓಕೆ, ಐ ಥಿಂಕ್ ವಾಟ್ ವಿ ಕ್ಯಾನ್ ಸೇ memory chip, then what we insert, then comes other devices, hard disk, then mobile, memory in the mobile, computers, servers, ಇದರಲ್ಲಿ ಇರ್ತಕ್ಕಂಥ ಎಲ್ಲ. ಓಕೆ, ಇವೆಲ್ಲವುಗಳನ್ನು ನಾವೇನು ಮಾಡ್ತೀವಿ ಇವಾಗ ಡಾಕ್ಯುಮೆಂಟ್ ಅಂಥೇಳಿ ಹೊಸ ಕಾನೂನಿನ ಪ್ರಕಾರ ಡಿಸೈಡ್ ಮಾಡ್ತೀವಿ. ದೆನ್ ಕಮ್ಸ್ ಡಿಜಿಟಲ್ ರೆಕಾರ್ಡ್ಸ್. ಡಿಜಿಟಲ್ ರೆಕಾರ್ಡ್ಸ್ ಯಾವ್ಯಾವ ಡಿಜಿಟಲ್ ರೆಕಾರ್ಡು? ಇಮೇಲು, SMS, ಸರ್ವರ್ ಲಾಗ್ಸು, ಓಕೆ, CCTV ಫುಟೇಜು, ಇವಕ್ಕೆಲ್ಲ ನಾವೇನು ಹೇಳ್ತೀವಿ? ಡಿಜಿಟಲ್ ರೆಕಾರ್ಡ್ಸ್. ಇವು ಕೂಡ ಎಲೆಕ್ಟ್ರಾನಿಕ್ ಸಾಕ್ಷ್ಯಗಳಲ್ಲೇ ಬರ್ತವೆ. ಎಲೆಕ್ಟ್ರಾನಿಕ್ ಸಾಕ್ಷ್ಯಗಳಲ್ಲಿ ಕೂಡ ಡಿಜಿಟಲ್ ರೆಕಾರ್ಡ್ಸ್ ಕೂಡ ಎಲೆಕ್ಟ್ರಾನಿಕ್ ಸಾಕ್ಷ್ಯಗಳಲ್ಲಿ ಬರ್ತವೆ. ಇವೆಲ್ಲವನ್ನು ನಾವೇನು ಮಾಡಿದ್ವಿ? ಪ್ರಾಥಮಿಕ ಸಾಕ್ಷ್ಯಗಳು ಎಂದು ಹೊಸ ಕಾನೂನಿನಲ್ಲಿ ಅಳವಡಿಸಿಕೊಂಡಿರೋದು. ಇದು ಬಹಳ ಮುಖ್ಯವಾದಂತಹ ಒಂದು ಜೋಡಣೆ. ದೆನ್
ದ ಸ್ಕೋಪ್ ಆಫ್ ಸೆಕೆಂಡರಿ ಎವಿಡೆನ್ಸ್ ಈಸ್ ಎಕ್ಸ್ಪಾಂಡೆಡ್. ಓಕೆ, ಪ್ರಾಥಮಿಕವಲ್ಲದ ಸಾಕ್ಷ್ಯಗಳನ್ನು ಅಥವಾ ದ್ವಿತೀಯ ಸಾಕ್ಷ್ಯಗಳನ್ನು ನಾವೇನು ಮಾಡ್ತೀವಿ, ಅವುಗಳ ವ್ಯಾಪ್ತಿಯನ್ನು ವಿಸ್ತರಿಸಿದ್ದೀವಿ. ಏನು, ಸೆಕೆಂಡರಿ ಎವಿಡೆನ್ಸ್ ನೌ ಇನ್ಕ್ಲೂಡ್ಸ್, ನೋಡಿ, ಓರಲ್ ಆ್ಯಂಡ್ ರಿಟನ್ ಅಡ್ಮಿಷನ್ಸ್, ಎಕ್ಸ್ಪರ್ಟ್ ಒಪಿನಿಯನ್ ಡಾಕ್ಯುಮೆಂಟ್ಸ್, ಕಾಪೀಸ್ ಪ್ರೊಡ್ಯೂಸ್ಡ್ ಥ್ರೂ ಮೆಕ್ಯಾನಿಕಲ್ ಆರ್ ಡಿಜಿಟಲ್ ಪ್ರೋಸೆಸ್. ಪೆನ್ ಡ್ರೈವ್, ನೀವು ಕಾಪೀಸ್ನ ಪೆನ್ ಡ್ರೈವಲ್ಲಿ ಪ್ರೊಡ್ಯೂಸ್ ಮಾಡ್ಬೋದು, PDF ಫೈಲಲ್ಲಿ ಪ್ರೊಡ್ಯೂಸ್ ಮಾಡ್ಬೋದು. ಓಕೆ, ದೋಸ್ ಥಿಂಗ್ಸ್ ಎಲ್ಲಾನು ಫಿಸಿಕಲ್ ಕಾಪಿ ತಂದು ಕೊಡ್ಬೇಕಂತೇನಿಲ್ಲ, ವಾಲ್ಯೂಮಿನಸ್ ಕಾಪಿಗಳನ್ನು ತಂದು ಕೊಡ್ಬೇಕಂತೇನಿಲ್ಲ. ಮೊನ್ನೆ ಸೋನಮ್ ವಾಂಗ್ಚುಕ್ ಕೇಸಲ್ಲಿ ಕೋರ್ಟ್ ವಾಸ್ ಡಿಸೈಡೆಡ್ ಟು ಅಬ್ಸರ್ವ್ ದ ಥಿಂಗ್ಸ್ ಇನ್ ದ ಪೆನ್ ಡ್ರೈವ್. ದೇ ವಿಲ್ ಓನ್ಲಿ ಫಿಸಿಕಲಿ ದೇ ವಿಲ್ ಸಿ, ದೇ ಪರ್ಸನಲಿ ದೇ ವಿಲ್ ಸಿ, ತಾವೇ ಸ್ವತಃ ನೋಡುವಂತಹ ನಿರ್ಧಾರವನ್ನು ಕೋರ್ಟ್ ತೆಗೆದುಕೊಂಡಿತ್ತು. ಓಕೆ, ಅವ್ರನ್ನ ಬಿಡುಗಡೆ ಮಾಡಿದ್ರಿಂದ ಹೇವಿಯಸ್ ಕಾರ್ಪಸ್ ಕೇಸ್ ಬಿಕಮ್ ಇನ್ಫ್ರಕ್ಚುಯಸ್. ನಾವು ಆ ಕೇಸು ಮತ್ತೆ ಮುಂದುವರಿಲಿಲ್ಲ. ಓಕೆ, ಸೊ ಇವುಗಳ ವಿಸ್ತಾರವನ್ನು ಮಾಡಲಾಗಿದೆ ಅನ್ನೋದನ್ನು ನೀವು ಗಮನಿಸಬೇಕು. ಓರಲ್ ಎವಿಡೆನ್ಸ್, ಎಸ್, ದಿಸ್ ಈಸ್ ಅನದರ್ ವೆರಿ ಇಂಪಾರ್ಟೆಂಟ್ ಥಿಂಗ್. ಅಪರಾಧಿನ ಏನು ಮಾಡೋರು ಅಂತಂದ್ರೆ ಬೇಡಿ ಹಾಕ್ಕೊಂಡು ಹಗ್ಗ ಕಟ್ಕೊಂಡು ಕೋರ್ಟಿಗೆ ಕರ್ಕೊಂಬರೋರು ಪ್ರತಿದಿನ ಹಿಯರಿಂಗ್ ಇರುವಾಗ. ಈಗ ಹಂಗಿಲ್ಲ, ಅದು ಮಾಡುವ ಅವಶ್ಯಕತೆ ಇಲ್ಲ. ಅವನು ಜೈಲಲ್ಲೇ ಇದ್ದು ಅಲ್ಲಿ ನೀವು ಆಡಿಯೋ ವಿಜುವಲ್ ಅರೇಂಜ್ಮೆಂಟ್ ಮಾಡಿರ್ತಾರೆ, ಅವನು ಕೋರ್ಟ್ ರೂಮ್ನ ಅವನು ನೋಡ್ತಿರ್ತಾನೆ, ಇಲ್ಲಿ ಜೈಲಲ್ಲಿ ಕೂತ್ಕೊಂಡು. ಆಮೇಲೆ ಅಪರಾಧಿಯನ್ನ ಜಡ್ಜು ಕೋರ್ಟ್ನಲ್ಲಿ ಕೂತ್ಕೊಂಡು ನೋಡ್ತಾ ಇರ್ತಾರೆ. ಅವನು ಏನು ಹೇಳ್ತಾನೆ ಇವ್ರು ಕೇಳ್ತಾರೆ, ಇವ್ರೇನು ಹೇಳ್ತಾರೆ ಅವ್ರು ಕೇಳ್ತಾರೆ. ದೇರ್ ಫಾರ್ ದ್ಯಾಟ್ ಎವಿಡೆನ್ಸ್ ಕ್ಯಾನ್ ಬಿ ಡನ್ ಥ್ರೂ ಇಲೆಕ್ಟ್ರಾನಿಕ್ ಮೀನ್ಸ್. ವಿಟ್ನೆಸಸ್, ವಿಕ್ಟಿಮ್ಸ್, ಅಕ್ಯೂಸ್ಡ್ ಮೇ ಡಿಪೋಸ್ ಥ್ರೂ ಇಲೆಕ್ಟ್ರಾನಿಕ್ ಕಮ್ಯುನಿಕೇಶನ್. ನೀವು ಆಡಿಯೋ ವಿಡಿಯೋ ಅರೇಂಜ್ಮೆಂಟ್ ಮಾಡಿ ಅದರಲ್ಲಿ ನೀವೇನು ಮಾಡ್ಬೋದು, ವಾದ ವಿವಾದಗಳನ್ನ ಮಾಡ್ಬೋದು, ವಿಟ್ನೆಸ್ ಕೊಡ್ಬೋದು, ಸಾಕ್ಷಿ ಹೇಳ್ಬೋದು, ಸಾಕ್ಷ್ಯ ಕೇಳ್ಬೋದು. ಸೊ ಆಲ್ ದೀಸ್ ಥಿಂಗ್ಸ್ ಆರ್ ನೌ ಅಲೌಡ್ ಇನ್ ಅವರ್ BSA. ದಿಸ್ ಸಪೋರ್ಟ್ಸ್ ವರ್ಚುವಲ್ ಕೋರ್ಟ್ಸ್. ನೋಡಿ, ಇಷ್ಟೇ ಅಲ್ಲ, ನೌಎಡೇಸ್ ಲಾಯರ್ಸ್ ಆರ್ಗ್ಯುಮೆಂಟು ಕೂಡ ಏನ್ ಮಾಡ್ತಾರೆ ಅಂತಂದ್ರೆ ತಮ್ಮ ಆಫೀಸ್ನಿಂದ ಆಡಿಯೋ ವಿಡಿಯೋ ಕಾನ್ಫರೆನ್ಸ್ ಅಲ್ಲಿ ಅಥವಾ ಗೂಗಲ್ ಮೀಟ್ ಅಂತ ಹೇಳ್ತೀವಿ ನಾವು, ಆ ರೀತಿಯ ವ್ಯವಸ್ಥೆಯಲ್ಲಿ ವೆಬ್ ಕಾನ್ಫರೆನ್ಸಿಂಗ್ ಅಂತ ಹೇಳ್ತೀವಿ. ಇಟ್ ಈಸ್ ಕಾಲ್ಡ್ ಆಸ್ ವೆಬ್ ಕಾನ್ಫರೆನ್ಸಿಂಗ್. ಈ ಮೆಥಡ್ ಅಲ್ಲಿ ನಾವು ಇವಾಗ ಏನ್ ಮಾಡ್ತೀವಿ, ಎವಿಡೆನ್ಸ್ಗಳನ್ನು ತಗೊಳ್ತೀವಿ. ಸೊ ದಿಸ್ ಈಸ್ ಪರ್ಮಿಟೆಡ್. ದಿಸ್ ವಾಸ್ ನಾಟ್ ಅವೈಲೇಬಲ್ ಇನ್ ಇಂಡಿಯನ್ ಎವಿಡೆನ್ಸ್ ಆಕ್ಟ್. ದೆನ್ ಜಾಯಿಂಟ್ ಟ್ರಯಲ್ ರೂಲ್. ನೋಡಿ, 2-3 ಜನ ಅಪರಾಧಿಗಳಿದ್ರು ಅಂತ ಇಟ್ಕೊಳ್ಳಿ, ಯಾರೋ ಒಬ್ಬ ತಪ್ಪಿಸ್ಕೊಂಡ್ಬಿಟ್ಟ ಅಂದಾಗ ಇದನ್ನ ಅಪ್ಲೈ ಮಾಡ್ತೀವಿ ನಾವು. ಕನ್ಫೆಷನ್ ಆಫ್ ಒನ್ ಅಕ್ಯೂಸ್ಡ್ ಅಫೆಕ್ಟಿಂಗ್ ಕೋ ಅಕ್ಯೂಸ್ಡ್ ರಿಮೇನ್ಸ್ ರಿಲೆವೆಂಟ್. ಒಬ್ಬ ಆರೋಪಿಯ ಒಪ್ಪಿಗೆ ಹೇಳಿಕೆ ಸಹ ಆರೋಪಿಗೂ ಅನ್ವಯ ಆಗುತ್ತೆ. ಇಬ್ಬರು ಸೇರಿ ಅಪರಾಧ ಮಾಡಿದ್ರು ಅಂತ ಇಟ್ಕೊಳ್ಳಿ, ಅದ್ರಾಗ ಒಬ್ಬ ಏನ್ ಮಾಡ್ತಾನೆ, ಹೌದು ಸ್ವಾಮಿ ನಾವು ಇಬ್ರು ಸೇರಿ ಅಪರಾಧ ಮಾಡಿದ್ ನಿಜ ಅಂತ ಹೇಳಿಬಿಟ್ರೆ ಇಬ್ಬರಿಗೂ ಶಿಕ್ಷೆ ಆಗುತ್ತೆ. ಅದೇ ಸಾಕ್ಷಿ ಸಫಿಷಿಯಂಟ್. ಈವನ್ ಇಫ್ ಒನ್ ಅಕ್ಯೂಸ್ಡ್ ಎಬ್ಸ್ಕಾಂಡ್ಸ್. ನೋಡಿ, ಆ ಅಪರಾಧಿಯಲ್ಲಿ ಒಬ್ಬ ತಪ್ಪಿಸ್ಕೊಂಡ್ಬಿಟ್ಟಿದ್ದ, ಒಬ್ಬನೇ ಮಾತ್ರ ಇದ್ದಾನೆ ಅಂತ ಇಟ್ಕೊಳ್ಳಿ, ಇನ್ನೊಬ್ಬನು ಬರಲಿ ಅಂತ ಹೇಳಿ ಅಲ್ಲಿವರೆಗೆ ನೀವು ಆ ಕೇಸಿನ ವಿಚಾರಣೆಯನ್ನು ತಡೆ ಹಿಡಿಯುವ ಅವಶ್ಯಕತೆ ಇಲ್ಲ. ಒಬ್ಬಿದ್ರೆ ಸಾಕು, ಇನ್ನೊಬ್ಬನು ಇದ್ದಾನೆ ಅಂದ್ಕೊಂಡೇ ವಿಚಾರಣೆಯನ್ನು ಮುಂದುವರಿಸಬಹುದು. ಇನ್ ಈಸ್ ಅಬ್ಸೆನ್ಸಿಯಾ, ಯಾವನು ತಪ್ಪಿಸ್ಕೊಂಡಿರ್ತಾನೆ ಅದು ಅವನ ತಪ್ಪು, ಅವನ ಅಬ್ಸೆನ್ಸ್ ಅಲ್ಲಿ ವಿಚಾರಣೆ ಮಾಡಿ ಅವನಿಗೂ ಶಿಕ್ಷೆ ಕೊಡ್ಬೋದು, ಅಬ್ಸೆಂಟ್ ಇರೋನಿಗೂ ಶಿಕ್ಷೆ ಕೊಡ್ಬೋದು. ಈವನ್ ಇಫ್ ಒನ್ ಅಕ್ಯೂಸ್ಡ್ ಅಬ್ಸ್ಕಾಂಡ್ಸ್ ದ ಟ್ರಯಲ್ ವಿಲ್ ಬಿ ಟ್ರೀಟೆಡ್ ಆಸ್ ಜಾಯಿಂಟ್ ಟ್ರಯಲ್. ನೋಡಿ, ಇಬ್ಬರ ಮೇಲೇನೂ ನಾವು ಟ್ರಯಲ್ ಮಾಡಿದ್ದೀವಿ ಅನ್ನುವ ಅರ್ಥದಲ್ಲಿ ಕೋರ್ಟು ತನ್ನ ನ್ಯಾಯಿಕ ಪ್ರಕ್ರಿಯೆಗಳನ್ನು ನಡೆಸಬಹುದು ಅನ್ನೋದನ್ನು ನಾವು ಹೊಸ BSA ನಲ್ಲಿ ನೋಡ್ತೀವಿ. ದಿಸ್ ಈಸ್ ಅನದರ್ ವೆರಿ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಆಫ್ BSA. ದೆನ್ ಜೆಂಡರ್ ಜಸ್ಟಿಸ್ ಆ್ಯಂಡ್ ಫೇರ್ ಟ್ರಯಲ್. ಜೆಂಡರ್ ಜಸ್ಟಿಸ್ ಆ್ಯಂಡ್ ಫೇರ್ ಟ್ರಯಲ್. ನೋಡಿ, ಫೇರ್ ಟ್ರಯಲ್ಗೆ, ನಿಷ್ಪಕ್ಷಪಾತ ನ್ಯಾಯಿಕ ವಿಚಾರಣೆಗೆ ಹೆಚ್ಚು ಮಹತ್ವವನ್ನು ಇಲ್ಲಿ ಕೊಡಲಾಗಿದೆ. ಹೇಗೆ ಅಂತಂದ್ರೆ, ಯಾವುದೋ ಒಂದು ರೇಪ್ ಕೇಸ್ ಹಾಕ್ತಾರೆ, ಯಾವುದೋ ಒಂದು ಹೆಣ್ಮಗಳು ಅಂತ ಇಟ್ಕೊಳ್ಳಿ. ಆ ರೇಪ್ ಕೇಸ್ ಹಾಕಿದಾಗ ಅವನು ಆರೋಪಿ ಇರ್ತಾನಲ್ಲ, ಸ್ವಾಮಿ ಅವಳು ವೇಶ್ಯೆ ಇದ್ದಾಳೆ, ಅದೆಂತ ರೇಪ್ ಕೇಸ್ ಹಾಕ್ತಾಳೆ ಅನ್ನುವಂಥ ಸ್ಟ್ಯಾಂಡ್ ಅನ್ನು ತಗೊಳ್ಳಿಕ್ಕೆ ಬರೋದಿಲ್ಲ. ಅಂದ್ರೆ ಫಾಸ್ಟ್ ಸೆಕ್ಸುವಲ್ ಹಿಸ್ಟ್ರಿ ಆಫ್ ವಿಕ್ಟಿಮ್ ಈಸ್ ಇರ್ರಿಲೆವೆಂಟ್. ಅವಳ ಹಿಂದಿನ ಇತಿಹಾಸ, ಅವಳು ಏನ್ ಮಾಡಿದಾಳೆ ಅನ್ನುವಂತಹ ವಿಷಯವನ್ನ ಹೇಳಲಿಕ್ಕೆ, ಅದನ್ನೊಂದು ಸಾಕ್ಷ್ಯವಾಗಿ ತಗೊಳ್ಳಿಕ್ಕೆ ಅವಕಾಶ ಇಲ್ಲ. ಅವಳು ವೇಶ್ಯೆ ಇರಲಿ ಅಥವಾ ಬೇರೆ ಮಹಿಳೆ ಇರಲಿ,
ಅವಳು ರೇಪ್ ಆಗಿದೆ ಅನ್ನುವಂತಹ ಕಂಪ್ಲೇಂಟ್ ಏನಿದೆ ಅದು ಆಗಿಲ್ಲ ಅನ್ನೋದನ್ನೇ ಪ್ರೂವ್ ಮಾಡಬೇಕು ಹೊರತು ಬೇರೆ ಇತಿಹಾಸವನ್ನು ಹೇಳಿಬಿಟ್ಟು ಅದನ್ನು ಅಲ್ಲಗಳೆಯೋದಕ್ಕೆ ಆಗೋಲ್ಲ. ಅವಳ ಇತಿಹಾಸವನ್ನು ಹೇಳಿ ಅದನ್ನು ಅಲ್ಲಗಳೆಯೋಕ್ಕೆ ಆಗೋದಿಲ್ಲ ಅನ್ನೋದನ್ನು ನೀವಿಲ್ಲಿ ನೋಡ್ಬೋದು. ಪ್ರಿಸಂಪ್ಷನ್ ಪ್ರೊವಿಷನ್ಸ್ ಸ್ಟ್ರೆಂಥನ್ಡ್ ಇನ್ ಸೆಕ್ಸುವಲ್ ಅಫೆನ್ಸಸ್. ಅವಾಗ ಹೇಳಿದ್ನಲ್ಲ ನಾನು ಡಾಕ್ಟ್ರಿನ್ ಆಫ್ ಪ್ರಿಸಂಪ್ಷನ್. ಇನ್ ಸೆಕ್ಸುವಲ್ ಅಫೆನ್ಸಸ್ ದ ಪ್ರಿಸಂಪ್ಷನ್ ಈಸ್ ದ್ಯಾಟ್ ಸೆಕ್ಸುವಲ್ ಅಫೆನ್ಸ್ ಈಸ್ ಹ್ಯಾಪನ್ಡ್. ಅಂದ್ರೆ ಲೈಂಗಿಕ ಅಪರಾಧ ನಡೆದಿದೆ ಎನ್ನುವುದನ್ನ ಏನ್ ಮಾಡಬೇಕು, ಜಡ್ಜು ಊಹೆ ಮಾಡಬೇಕು. ನೋಡಿ, ಕ್ರಿಮಿನಲ್ ಕೇಸಲ್ಲಿ ಏನಿದೆ, ಅಕ್ಯೂಸ್ಡ್ ಈಸ್ ಇನ್ನೋಸೆಂಟ್ ಅಂತೀವಿ. ರೇಪ್ ಕೇಸಲ್ಲಿ ಹಂಗಲ್ಲ. ರೇಪ್ ಕೇಸಲ್ಲಿ ಎಸ್ ರೇಪ್ ಹ್ಯಾಸ್ ಹ್ಯಾಪನ್ಡ್ ಅಂತ ಹೇಳಿ ನಾವು ಪ್ರಿಸಂಪ್ಷನ್ ಮಾಡಬೇಕು. ರೇಪ್ ಆಗಿಲ್ಲ ಅನ್ನೋದನ್ನ ಆ ವ್ಯಕ್ತಿ ಸಾಬೀತುಪಡಿಸಬೇಕಾಗ್ತದೆ, ಅಕ್ಯೂಸ್ಡ್ ವ್ಯಕ್ತಿ ಸಾಬೀತುಪಡಿಸಬೇಕಾಗುತ್ತೆ. ಸೊ ಅದು ರಿಪೀಟ್ ಆಗಿದೆ. ಸೊ ವಿಲ್ ಗೋ ಟು ನೆಕ್ಸ್ಟ್ ಪಾಯಿಂಟ್. ಸೊ ದೀಸ್ ಆರ್ ಆಲ್ ವಾಟ್ ಎವರ್ ವಿ ಹ್ಯಾವ್ ಡಿಸ್ಕಸ್ಡ್ ಅಪ್ ಟು ಜಿ. These points are the salient features. A to F, A, B, C, D, E, F. ಸುಮಾರು 6 ಪಾಯಿಂಟ್ಗಳನ್ನು ನಾನು ನಿಮಗೆ ಕೊಟ್ಟಿದ್ದೀನಿ. ದೀಸ್ ಆರ್ ದ ಸೇಲಿಯಂಟ್ ಫೀಚರ್ಸ್. ಆಮೇಲೆ ವಾಟ್ ಈಸ್ ದ ಪ್ಲಾನ್ ಆಫ್ ದಿ BSA ಅಂತ ಹೇಳಿ ನಾವು ನೋಡೋದಾದ್ರೆ, BSA ಪ್ಲಾನ್ ಏನು ಅಂತ ಹೇಳಿ ನಾವು ನೋಡೋದಾದ್ರೆ, ಸ್ಟ್ರಕ್ಚರ್ ಏನು ಅಂತ ನೋಡೋದಾದ್ರೆ, ಇಟ್ ಈಸ್ ಡಿವೈಡೆಡ್ ಇಂಟು 12 ಚಾಪ್ಟರ್ಸ್. ಇಟ್ ಈಸ್ ಡಿವೈಡೆಡ್ ಇಂಟು 12 ಚಾಪ್ಟರ್ಸ್, 4 ಪಾರ್ಟ್ಸ್. 4 ಭಾಗಗಳು, 12 ಚಾಪ್ಟರ್ಗಳು, ಒಟ್ಟು 170 ಸೆಕ್ಷನ್ಗಳಿದ್ದಾವೆ. ಮೊದಲಿಂದರಲ್ಲಿ 167, 168 ಇತ್ತು, ಈಗ 170. ಬಟ್ ಮೊದಲಿನ ಇದಕ್ಕಿಂತ ತುಂಬಾ ಜಾಸ್ತಿ ಇತ್ತು. ABCD ಆಗಿದ್ವು ಅವೆಲ್ಲ. ಅದರಿಂದ ಸೆಕ್ಷನ್ಗಳನ್ನು ನಾವು ಕಮ್ಮಿ ಆಗಿದೆ ಅಂತಾನೆ ಹೇಳ್ಬೋದು. ನೋಡಿ, ಇದರಲ್ಲಿ ಏನಾಗುತ್ತೆ ಅಂತಂದ್ರೆ, ಮೊದಲನೇ ಚಾಪ್ಟರ್ನಲ್ಲಿ ನಾವು ಡೆಫಿನೇಷನ್ ಬಗ್ಗೆ ಮಾತಾಡ್ತೀವಿ. ಅಂದ್ರೆ ಕೆಲವೊಂದು ವ್ಯಾಖ್ಯಾನಗಳನ್ನು ಕೊಡ್ತೀವಿ. ನಾನೇನು ಡಿಸ್ಕಸ್ ಮಾಡಿದ್ನಲ್ವಾ, ಅವೆಲ್ಲ ವ್ಯಾಖ್ಯಾನಗಳು ಸೆಕ್ಷನ್ 2 ನಲ್ಲಿ ಇದಾವೆ. ಸುಮಾರು ವ್ಯಾಖ್ಯಾನಗಳು. ಸೆಕ್ಷನ್ ಕೋರ್ಟ್ ಅಂದ್ರೆ ಏನು, ಡಾಕ್ಯುಮೆಂಟ್ ಅಂದ್ರೆ ಏನು, ಫ್ಯಾಕ್ಟ್ ಅಂದ್ರೆ ಏನು, ಫ್ಯಾಕ್ಟ್ ಇನ್ ಇಶ್ಯೂ ಅಂದ್ರೆ ಏನು, ದೆನ್ ರಿಲಿವೆಂಟ್ ಅಂದ್ರೆ ಏನು, ದೆನ್ ಮೇ ಪ್ರಿಸಮ್, ಶಾಲ್ ಪ್ರಿಸಮ್, ಕನ್ಕ್ಲೂಸಿವ್ ಪ್ರೂಫ್, ಇವೆಲ್ಲದರ ಡೆಫಿನೇಷನ್ ಕೂಡ ನಾವೇನ್ ಮಾಡ್ತೀವಿ, ಸೆಕ್ಷನ್ 2 ನಲ್ಲಿ ನೋಡ್ತೀವಿ. ಸೆಕ್ಷನ್ 2 ನಲ್ಲಿ ಒಂದ್ ವೇಳೆ ಸೆಕ್ಷನ್ 2 ನಲ್ಲಿ ಅಕಸ್ಮಾತ್ ನಾವು ಡಿಫೈನ್ ಮಾಡಿಲ್ಲ ಅಂತಂದ್ರೆ, ಈ ಬೇರೆ 3 ಕಾನೂನು ಹೇಳಿದ್ನಲ್ಲ ನಿಮಗೆ, ಯಾವುದು BNSS, BNS ಅದರಲ್ಲಿ, ಅಥವಾ ಇಂಡಿಯನ್ ಇನ್ಫಾರ್ಮೇಶನ್ ಟೆಕ್ನಾಲಜಿ ಆಕ್ಟ್, ಅದರಲ್ಲಿ ಇರ್ತಕ್ಕಂಥ ಡೆಫಿನೇಷನ್ಗಳು ಇಲ್ಲಿ ಹೋಲ್ಡ್ ಗುಡ್ ಆಗುತ್ತೆ ಅಂತ ಹೇಳ್ತಾರೆ. ಒಂದು IT ಆಕ್ಟು, ಇನ್ನೊಂದು BNS ಮತ್ತು BNSS. ಇದರಲ್ಲಿರೋ ಡೆಫಿನೇಷನ್ಗಳನ್ನು ನೀವು ಇದಕ್ಕೆ ಅನ್ವಯ ಆಗುತ್ತೆ ಅನ್ನೋದನ್ನ ಅಲ್ಲಿ ನಾವೇನ್ ಮಾಡ್ತೀವಿ, ಸೆಕ್ಷನ್ 2 ನಲ್ಲಿ ಹೇಳ್ತೀವಿ. ಸೆಕ್ಷನ್ 2 ನಲ್ಲಿ ಅದನ್ನ ಹೇಳ್ತೀವಿ. ಸೆಕ್ಷನ್ 2(1) ನಲ್ಲಿ ಐ ಥಿಂಕ್ A to L we have got so many definitions. ಆ ಡೆಫಿನೇಷನ್ ನಾನು ಡೆಫಿನೇಷನ್ ಅಂತಾನೆ ಒಂದು ವಿಡಿಯೋ ಮಾಡ್ತೇನೆ, ಅವಾಗ ಮತ್ತೆ ವಿವರವಾಗಿ ಚರ್ಚೆ ಮಾಡ್ತೇನೆ. ಆಮೇಲೆ ದಿಸ್ ಈಸ್ ಎ ವೆರಿ ಇಂಪಾರ್ಟೆಂಟ್ ಥಿಂಗ್, ಚಾಪ್ಟರ್ 2, ರಿಲೆವೆನ್ಸಿ ಆಫ್ ಫ್ಯಾಕ್ಟ್ಸ್. ನೋಡಿ, ಯಾವ ವಾಸ್ತವಗಳು, ಯಾವ ತಥ್ಯಗಳು ಸಂಬಂಧಿಸಿದವೆ ಅನ್ನೋದನ್ನ ನಾವು ಇಷ್ಟು ಸೆಕ್ಷನ್ಗಳಲ್ಲಿ ಚರ್ಚೆ ಮಾಡಿದೀವಿ. 3 ರಿಂದ 50 ಸೆಕ್ಷನ್ಗಳಲ್ಲಿ ಚರ್ಚೆ ಮಾಡಿದೀವಿ. ಮತ್ತೆ ಇಲ್ಲಿ ಸಂಬಂಧಿಸಿದ ವಾಸ್ತವಗಳನ್ನು ಮಾತ್ರ ಕೋರ್ಟ್ ಕನ್ಸಿಡರ್ ಮಾಡಬೇಕು ಅಂತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸಬೇಕು. ಚಾಪ್ಟರ್ 3 ನಲ್ಲಿ ಹೇಳ್ತೀವಿ ನಾವು, ಫ್ಯಾಕ್ಟ್ಸ್ ವಿಚ್ ನೀಡ್ ನಾಟ್ ಬಿ ಪ್ರೂವ್ಡ್. ಯಾವನ್ನ ನಾವು ಪ್ರೂವ್ ಮಾಡೋ ಅವಶ್ಯಕತೆ ಇಲ್ಲ. ಕೆಲವೊಮ್ಮೆ ಏನಾಗುತ್ತೆ ಅಂತಂದ್ರೆ, ಅದಕ್ಕೆ ಪ್ರೂಫ್ನ ಅವಶ್ಯಕತೆನೇ ಇಲ್ಲ. ದೇರ್ ಇಸ್ ನೋ ಪ್ರೂಫ್ ರಿಕ್ವೈರ್ಡ್. ಎಂಥದಕ್ಕೆ, ಈ ಕೋರ್ಟ್ ಮುಂದೆ ಅವನು ಕೊಲೆ ಮಾಡಿದ್ದನ್ನು ತಾನೇ ಬಂದು ಜಡ್ಜ್ ಮುಂದೆ ಒಪ್ಕೊಂಡ್ಬಿಡ್ತಾನೆ. ದಟ್ ಈಸ್ ಎ ಅಡ್ಮಿಟೆಡ್ ಫ್ಯಾಕ್ಟ್. ಮತ್ತೆ ನೀವು ಅವನು ಕೊಲೆ ಮಾಡಿದನೋ ಇಲ್ಲ ಅಂತ ಹೇಳಿ ನ್ಯಾಯಕ್ಕೆ ವಿಚಾರಣೆ ಮಾಡೋ ಅವಶ್ಯಕತೆ ಇಲ್ಲ. ಆಮೇಲೆ ಜುಡಿಷಿಯರಿನೇ ನೋಟಿಸ್ ಮಾಡುತ್ತೆ, ಇದು ನಾನು ಸರಿ ಇದೆ ಅಂತ ಹೇಳಿ ಜುಡಿಷಿಯರಿ ಅನ್ಸುತ್ತೆ. ಜುಡಿಷಿಯರಿಗೆ ಯಾವಾಗ ಕನ್ವಿನ್ಸ್ ಆಗುತ್ತೋ ಆ ಕನ್ವಿನ್ಸ್ ಆದ ವಿಷಯದ ಮೇಲೆ ಎನ್ಕ್ವೈರಿ ಮಾಡುವ ಅವಶ್ಯಕತೆ ಇಲ್ಲ, ಅದ್ರ ಮೇಲೆ ಎವಿಡೆನ್ಸ್ ಬೇಕಾಗಿಲ್ಲ ಅಂತ ಹೇಳಿ. ದೆನ್ ಓರಲ್ ಎವಿಡೆನ್ಸ್ನ ಬಗ್ಗೆ 54-55 ಸೆಕ್ಷನ್ ಅಲ್ಲಿ ನಾವೇನ್ ಮಾಡ್ತೀವಿ, ಸಾಕ್ಷಿಗಳ ಬಗ್ಗೆ ವಿಚಾರ ಮಾಡ್ತೀವಿ. ಸಾಕ್ಷಿಗಳನ್ನ ಯಾವ ರೀತಿ ನೋಡಬೇಕು. ಸಾಕ್ಷಿ ಹಿ ಡಿಪೋಸಿಸ್, ಅವನ ಕ್ರಾಸ್ ಎಕ್ಸಾಮಿನೇಷನ್, ಎಕ್ಸಾಮಿನೇಷನ್, ಇವೆಲ್ಲದರ ಬಗ್ಗೆ ನಾವೇನ್ ಮಾಡ್ತೀವಿ, ಈ ಚಾಪ್ಟರ್ 4 ನಲ್ಲಿ ಚರ್ಚೆ ಮಾಡ್ತೀವಿ. ಚಾಪ್ಟರ್ 4 ಡಿಸ್ಕಸಿಸ್ ದೋಸ್ ಪಾಯಿಂಟ್ಸ್. ಚಾಪ್ಟರ್ 5 ನಲ್ಲಿ ಡಾಕ್ಯುಮೆಂಟರಿ ಎವಿಡೆನ್ಸ್, 4 ಅಲ್ಲಿ ಓರಲ್ ಎವಿಡೆನ್ಸು, 5 ನಲ್ಲಿ ಡಾಕ್ಯುಮೆಂಟರಿ ಎವಿಡೆನ್ಸ್ ಬಗ್ಗೆ ಚರ್ಚೆ ಆಗ್ತದೆ. ದೆನ್ ಸೆಕ್ಷನ್ 6 ಏನ್ ಹೇಳುತ್ತೆ, ಎಕ್ಸ್ಕ್ಲೂಷನ್ ಆಫ್ ಓರಲ್ ಬೈ ಡಾಕ್ಯುಮೆಂಟರಿ ಎವಿಡೆನ್ಸ್. ಡಾಕ್ಯುಮೆಂಟರಿ ಎವಿಡೆನ್ಸ್ ನಿಜ ಅಂತಾದ್ರೆ ಡಾಕ್ಯುಮೆಂಟರಿ ಎವಿಡೆನ್ಸ್ ಬಿಕಮ್ಸ್ ಎ ವ್ಯಾಲಿಡ್ ಎವಿಡೆನ್ಸ್. ಆವಾಗ ಓರಲ್ ಎವಿಡೆನ್ಸ್ ನೋಡುವಂತಹ ಅವಶ್ಯಕತೆ ಇಲ್ಲ ಅನ್ನೋದನ್ನ ನಾವಿಲ್ಲಿ ನೋಡ್ತೀವಿ. ಒಂದು ಉದಾಹರಣೆಯನ್ನು ನಾನು ನಿಮ್ಗೆ ಹೇಳೋದಾದ್ರೆ, ಒಂದು ರೇಪ್ ನಡೆದಿದೆ ಅಥವಾ ಕೊಲೆ ನಡೆದಿದೆ. ಓಕೆ,
ಕೊಲೆ ಆಗಿಲ್ಲ ಅಂತ ಸಾಕ್ಷಿ ಹೇಳೋರು 4 ಜನ ಇದ್ದಾರೆ. ದೇ ಆರ್ ಓರಲ್ ಎವಿಡೆನ್ಸ್. ಆದರೆ ಫೋರೆನ್ಸಿಕ್ ರಿಪೋರ್ಟ್ ಬರುತ್ತೆ ಕೊಲೆ ನಡೆದಿದೆ ಅಂತ, ಅವಾಗ ಓರಲ್ ಎವಿಡೆನ್ಸ್ ನೋಡೋ ಅವಶ್ಯಕತೆ ಇಲ್ಲ. ರೇಪ್ ವಿಷಯದಲ್ಲಿ ರೇಪ್ ಆಗಿಲ್ಲ ಅಂತ ವಿಟ್ನೆಸ್ ಕೊಡೋರು ಇದ್ರೆ ಅಂತ ಇಟ್ಕೊಳ್ಳಿ, DNA ಟೆಸ್ಟು ಅಥವಾ ಮೆಡಿಕಲ್ ಟೆಸ್ಟಲ್ಲಿ ರೇಪ್ ಆಗಿದೆ ಅಂತ ಹೇಳಿ ಬಂದರೆ ದಟ್ ಈಸ್ ಡಾಕ್ಯುಮೆಂಟರಿ ಎವಿಡೆನ್ಸ್ ಅಂತ. ಡಾಕ್ಯುಮೆಂಟರಿ ಎವಿಡೆನ್ಸ್ ವ್ಯಾಲಿಡ್ ಆದರೆ ಓರಲ್ ಎವಿಡೆನ್ಸನ್ನು ನಾವು ಹೊರಗಿಡ್ಬೋದು ಅಂತ. ಎಕ್ಸ್ಕ್ಲೂಷನ್ ಆಫ್ ಓರಲ್ ಎವಿಡೆನ್ಸ್ ಬೈ ಡಾಕ್ಯುಮೆಂಟರಿ ಎವಿಡೆನ್ಸ್. ಡಾಕ್ಯುಮೆಂಟರಿ ಎವಿಡೆನ್ಸ್ ಪ್ರಿವೇಲ್ಸ್ ಓವರ್ ಓರಲ್ ಎವಿಡೆನ್ಸ್ ಅಂತ ಹೇಳ್ತಾರೆ ಅದಕ್ಕೆ. ಓಕೆ, ಚಾಪ್ಟರ್ 7 ಏನು ಹೇಳುತ್ತೆ? ಪ್ರೂಫಿನ ಬಗ್ಗೆ, ಯಾರು ಪ್ರೂವ್ ಮಾಡಬೇಕು ಅನ್ನೋದ್ರ ಬಗ್ಗೆ ಚಾಪ್ಟರ್ 7 ಡಿಸ್ಕಸ್ ಮಾಡ್ತದೆ. 104ರಿಂದ 120 ಸೆಕ್ಷನ್ನು ಅದರ ಬಗ್ಗೆ ಡಿಸ್ಕಸ್ ಮಾಡ್ತದೆ. ಆಮೇಲೆ ಇಸ್ಟಾಪಲ್, ನಾವು ಸುಮಾರು ಕಡೆ ಕಾಂಟ್ರಾಕ್ಟ್ ಲಾನಲ್ಲಿ ಇಸ್ಟಾಪಲ್ ನೋಡಿದ್ದೀವಿ, ಅಲ್ಲೂ ಎವಿಡೆನ್ಸ್ ಆ್ಯಕ್ಟನ್ನು ರೆಫರೆನ್ಸನ್ನು ಕೊಟ್ಟಿದ್ದೀವಿ. ಸೆಕ್ಷನ್ 115 ಅಂತ ಹೇಳ್ತಾ ಇದ್ವಿ ಅಲ್ಲಿ, ಬಟ್ ಇದರಲ್ಲಿ ಸೆಕ್ಷನ್ ನಂಬರ್ ಚೇಂಜ್ ಆಗಿರ್ಬೋದು. ಅದು ಇಂಡಿಯನ್ ಎವಿಡೆನ್ಸ್ ಆ್ಯಕ್ಟಲ್ಲಿ ಸೆಕ್ಷನ್ 115ನ ನಾವು CPCನಲ್ಲಿ ತೊಗೊಳ್ತಿದ್ವಿ, ಕಾಂಟ್ರಾಕ್ಟ್ ಆ್ಯಕ್ಟಲ್ಲಿ ತೊಗೊಳ್ತಿದ್ವಿ. ಆದರೆ ಇಲ್ಲಿ ಅದು ಸೆಕ್ಷನ್ ಬದಲಾಗಿರ್ಬೋದು. ಲೆಟ್ ಅಸ್ ಸಿ ಪ್ರಿನ್ಸಿಪಲ್ ಪ್ರಿವೆಂಟಿಂಗ್ ಡಿನಯಲ್ ಆಫ್ ಅರ್ಲಿಯರ್ ಸ್ಟೇಟ್ಮೆಂಟ್ಸ್. ಇಸ್ಟಾಪಲ್ ಅಂದ್ರೆ ಇಷ್ಟೇ, ಒಮ್ಮೆ ನೀವು ಒಂದು ಹೇಳಿಕೆಯನ್ನು ಕೊಟ್ಟ ಮೇಲೆ ಆ ಹೇಳಿಕೆಯಿಂದ ಹಿಂದೆ ಬರೋ ಹಾಗಿಲ್ಲ. ಅಂದರೆ ಕೊಟ್ಟಂತಹ ಪ್ರಾಮಿಸನ್ನು ಬ್ರೇಕ್ ಮಾಡುವ ವಚನ ಭ್ರಷ್ಟತೆಗೆ ಸಾಧ್ಯತೆ ಇಲ್ಲ, ವಚನ ಭ್ರಷ್ಟತೆಗೆ ಅವಕಾಶ ಇಲ್ಲ ಅಂತಕ್ಕಂಥ ಕಾನ್ಸೆಪ್ಟನ್ನು ಇಲ್ಲಿ ಏನು ಮಾಡ್ತೀವಿ ನಾವು ಚಾಪ್ಟರ್ 7 ನೋಡ್ತೀವಿ. ದೆನ್ ಚಾಪ್ಟರ್ 8 ಟಾಕ್ಸ್ ಅಬೌಟ್ ಸಾಕ್ಷಿಯ ಅರ್ಹತೆ. ಸಾಕ್ಷಿ ಕೊಡ್ಲಿಕ್ಕೆ ಅವನು ಯೋಗ್ಯನಿದಾನೋ ಇಲ್ವಾ ಅಂತಕ್ಕಂಥದ್ದು, ಅವನು ನಿಜವಾದ ಸಾಕ್ಷಿ ಕೊಡಲು ಯೋಗ್ಯ ಇರ್ತಾನೋ ಇಲ್ಲ ಅಂತಕ್ಕಂಥ ಸರ್ಕಮ್ಸ್ಟೆನ್ಸಸ್ ಬರ್ತವೆ. ಆಮೇಲೆ ಸಾಕ್ಷಿಗಳನ್ನು ವಿಚಾರ ಮಾಡುವಂತಹ ಬಗೆ ಏನೇನು, ಎಕ್ಸಾಮಿನೇಷನ್, ಕ್ರಾಸ್ ಎಕ್ಸಾಮಿನೇಷನ್ ಎಟ್ಸೆಟ್ರಾ, ಎಕ್ಸಾಮಿನೇಷನ್, ಅವು ಏನು ಅನ್ನೋದನ್ನು ನಾ ಸೆಕ್ಷನ್ ಡಿಸ್ಕಸ್ ಮಾಡುವಾಗ, ಆ ಚಾಪ್ಟರ್ನ ಡಿಸ್ಕಸ್ ಮಾಡುವಾಗ ಮಾಡ್ತೀನಿ. ಇಂಪ್ರಾಪರ್ ಅಡ್ಮಿಷನ್ ಆ್ಯಂಡ್ ರಿಜೆಕ್ಷನ್. ನೋಡಿ, ಕೆಲವೊಮ್ಮೆ ಏನಾಗ್ಬೋದು, ಕೋರ್ಟು ಅಡ್ಮಿಷನ್ ಮಾಡಿದಂಥ ಸಾಕ್ಷ್ಯ ತಪ್ಪಿರ್ಬೋದು, ಅದು ರಿಲಿವೆಂಟ್ ಇಲ್ಲದೆ ಹೋಗ್ಬೋದು, ಇರ್ರಿಲಿವೆಂಟ್ ಸಾಕ್ಷ್ಯವನ್ನು ಕನ್ಸಿಡರ್ ಮಾಡಿರ್ಬೋದು, ಅಥವಾ ರಿಲಿವೆಂಟ್ ಸಾಕ್ಷ್ಯವನ್ನ ಅಥವಾ ಸಂಬಂಧಿಸಿದ ಸಾಕ್ಷ್ಯವನ್ನ ಬಿಟ್ಟಿರ್ಬೋದು. ಅಂತ ಸಂದರ್ಭದಲ್ಲಿ ಏನು ಮಾಡಬೇಕು? ರಾಂಗ್ ಅಡ್ಮಿಷನ್ ಆರ್ ರಿಜೆಕ್ಷನ್ ಆಫ್ ಎವಿಡೆನ್ಸ್. ಮೋಸ್ಟ್ಲಿ ಅಪೀಲ್ ಸಂದರ್ಭದಲ್ಲಿ ಇದು ಬರ್ತದೆ. ಆಮೇಲೆ ಆ್ಯಂಡ್ ದಿ 12th ಚಾಪ್ಟರ್ ಟಾಕ್ಸ್ ಅಬೌಟ್ ರಿಪೀಲ್ ಆಫ್ ಪ್ರೀವಿಯಸ್ ಲಾ. ಅಂದರೆ ಇಲ್ಲಿ ಏನು ಬರ್ದೀವಿ ನಾವು ಅಂದರೆ, ಈ ಸೆಕ್ಷನ್ನಲ್ಲಿ ಇಂಡಿಯನ್ ಎವಿಡೆನ್ಸ್ ಆ್ಯಕ್ಟ್ ಈಸ್ ರಿಪೀಲ್ಡ್ ಅಂತ ಬರ್ದಿದ್ದೀವಿ ಅಷ್ಟೇ. ದಟ್ ಈಸ್ ನಾಟ್ ಸೋ ಇಂಪಾರ್ಟೆಂಟ್. ಓಕೆ, ಸೊ ದೀಸ್ ಆರ್ ಆಲ್ ದ ಕಾನ್ಸೆಪ್ಟ್ಸ್ ದ್ಯಾಟ್ ಆರ್ ಅವೈಲೇಬಲ್ ಇನ್ ಅವರ್ ಲಾ, ರೈಟ್? ದೆನ್ ನಿಮಗೆ ಇನ್ನೊಂದು ಪ್ರಶ್ನೆ ಬರ್ಬೋದು. ದ ಕ್ವಶನ್ ಈಸ್, ಒಂದು ನಿಮಿಷ, ಈ ನಮ್ಮ ಎವಿಡೆನ್ಸ್ ಆ್ಯಕ್ಟ್ ಇದು ಸಬ್ಸ್ಟ್ಯಾಂಟಿವ್ ಲಾನ ಪ್ರೊಸೀಜರ್ ಲಾನ ಅಂತಕ್ಕಂಥ ಪ್ರಶ್ನೆ ಬರ್ಬೋದು. ಅದನ್ನು ಕೂಡ ಕೇಳ್ತಾರೆ ನಿಮಗೆ. ಸಿಲೆಬಸ್ಸಲ್ಲಿ ಇದನ್ನು ಪ್ರಿಸ್ಕ್ರೈಬ್ ಮಾಡಿದ್ದಾರೆ. ವಾಟ್ ಈಸ್ ಸಬ್ಸ್ಟ್ಯಾಂಟಿವ್ ಲಾ, ವಾಟ್ ಈಸ್ ಪ್ರೊಸೀಜರ್ ಲಾ. ಆಮೇಲೆ ಎವಿಡೆನ್ಸ್ ಆ್ಯಕ್ಟು ಯಾವ ಕ್ಯಾಟಗರಿಯಲ್ಲಿ ನಾವು ಸೇರಿಸ್ಬೇಕು ಅಂತಕ್ಕಂಥ. ಅದಕ್ಕೋಸ್ಕರ ನೀವೇನು ಮಾಡ್ಬೇಕು ಅಂತಂದರೆ, ನೇಚರ್ ಆಫ್ BSA ಸಬ್ಸ್ಟ್ಯಾಂಟಿವ್ ಆರ್ ಪ್ರೊಸೀಜರಲ್. ಅದಕ್ಕೇನೆ ಮೊದಲು ಪ್ರೊಸೀಜರ್ ಲಾ ಅಂದ್ರೆ ಏನು, ಸಬ್ಸ್ಟ್ಯಾಂಟಿವ್ ಲಾ ಅಂದ್ರೆ ಏನು ತಿಳ್ಕೋಬೇಕು. ಇಲ್ಲಿ ನಾನು ಒಂದು ಸೆಂಟೆನ್ಸ್ ಹಾಕಿದ್ದೀನಿ, ಎವ್ರಿ ಸ್ಟ್ಯಾಚ್ಯೂಟ್ ಈಸ್ ಎ ಲಾ ಬಟ್ ಎವ್ರಿ ಲಾ ಈಸ್ ನಾಟ್ ಎ ಸ್ಟ್ಯಾಚ್ಯೂಟ್ ಅಂತ ಹೇಳ್ತಾರೆ. ಎವ್ರಿ ಲಾ ಈಸ್ ನಾಟ್ ಎ ಸ್ಟ್ಯಾಚ್ಯೂಟ್. ಫಾರ್ ಎಕ್ಸಾಂಪಲ್, ರೂಲ್ಸ್, ರೆಗ್ಯುಲೇಷನ್ಸ್, ನೋಟಿಫಿಕೇಶನ್ಸ್, ದೇ ಆರ್ ಲಾ ಬಟ್ ದೇ ಆರ್ ನಾಟ್ ಸ್ಟ್ಯಾಚ್ಯೂಟ್. ವಾಟ್ ಈಸ್ ಸ್ಟ್ಯಾಚ್ಯೂಟ್ ದೆನ್? ದೇ ಆರ್ ಲಾ, ದೇ ಆರ್ ನಾಟ್ ಸ್ಟ್ಯಾಚ್ಯೂಟ್. The one which is enacted by legislature, ಅದು ಸಂಸತ್ ಇರ್ಬೋದು, ವಿಧಾನಮಂಡಲ ಇರ್ಬೋದು, ಅವರು ಯಾರು ಜಾರಿ ಮಾಡ್ತಾರೋ ಅದನ್ನು ಮಾತ್ರ ನಾವೇನು ಹೇಳ್ತೀವಿ? ಸ್ಟ್ಯಾಚ್ಯೂಟ್ ಅಂತ ಹೇಳ್ತೀವಿ. ಎಕ್ಸಿಕ್ಯೂಟಿವ್ ಮಾಡಿದಂಥದ್ದಕ್ಕೆಲ್ಲದಕ್ಕೂ ನಾವೇನು ಹೇಳ್ತೀವಿ? ವಿ ಕಾಲ್ ದೆಮ್ ಆಸ್ ರೂಲ್ಸ್, ರೆಗ್ಯುಲೇಷನ್ಸ್ ಎಟ್ಸೆಟ್ರಾ ಆರ್ ಡೆಲಿಗೇಟೆಡ್ ಲೆಜಿಸ್ಲೇಷನ್, ಆರ್ ವಿ ಕ್ಯಾನ್, ಎಲ್ಲ ಸಾಮಾನ್ಯವಾಗಿ ಲಾ ಅಂತ ಹೇಳುವಾಗ ಎರಡೂ ಸೇರಿಸಿ ಹೇಳ್ಬೋದು. ಓಕೆ, ಎವಿಡೆನ್ಸ್ ಲಾನ ನಾವು ಎಡ್ಜೆಕ್ಟಿವ್ ಲಾ ಅಂತ ಹೇಳ್ತೀವಿ. ಎವಿಡೆನ್ಸ್ ಲಾನ ನಾವೇನು ಹೇಳ್ತೀವಿ? ಎಡ್ಜೆಕ್ಟಿವ್ ಲಾ ಅಂತ ಹೇಳ್ತೀವಿ. ಇದು ಹೇಳೋದಕ್ಕಿಂತ ಮೊದಲು ಐ ವಾಂಟ್ ಟು ಜಸ್ಟ್ ಮೇಕ್ ಎ ಕ್ಲಾರಿಫಿಕೇಶನ್ ಟು ಯು ರಿಗಾರ್ಡಿಂಗ್ ಸಬ್ಸ್ಟ್ಯಾಂಟಿವ್ ಲಾ. ಸಬ್ಸ್ಟ್ಯಾಂಟಿವ್ ಲಾ, ಮೂಲ ಕಾನೂನು ಅಂದ್ರೆ ಏನು ಅಂತ. ಮೂಲ ಕಾನೂನು ಅಂದ್ರೆ ಗೊತ್ತಿರಬೇಕು. ದಿ ಲಾ which determines
determines rights, liabilities, disabilities. ಇವುಗಳನ್ನು ಯಾವುದು ಗುರುತಿಸ್ತದೋ ಅದಕ್ಕೆ ನಾವೇನು ಹೇಳ್ತೀವಿ? ಸಬ್ಸ್ಟ್ಯಾಂಟಿವ್ ಲಾ ಅಂತ ಹೇಳ್ತೀವಿ. ಮೂಲ ಕಾನೂನು ಅಂತಂದ್ರೆ ಅದು ಏನು ಮಾಡ್ತದೆ? ಹಕ್ಕುಗಳನ್ನು, ದೆನ್ ಬಾಧ್ಯತೆಗಳು ಮತ್ತು ಅಸಹಾಯಕತೆ ಅಥವಾ ಅಸಾಧ್ಯತೆ ಇವುಗಳನ್ನು ನಿರ್ಧರಿಸುವಂತಹ ಕಾನೂನಿಗೆ ನಾವೇನು ಹೇಳ್ತೀವಿ ಅಂತಂದ್ರೆ ಸಬ್ಸ್ಟ್ಯಾಂಟಿವ್ ಲಾ ಅಂತ ಹೇಳ್ತೀವಿ. ದಿ ಸಬ್ಸ್ಟ್ಯಾಂಟಿವ್ ಲಾ, ಇಫ್ ಐ ಹ್ಯಾವ್ ಟು ಗಿವ್ ಎಕ್ಸಾಂಪಲ್, IPC ಆರ್ BNS, ಇವು ಸಬ್ಸ್ಟ್ಯಾಂಟಿವ್ ಲಾ. ಅದಕ್ಕೆ ಎಕ್ಸಾಂಪಲ್ ಇದನ್ನು ನೀವು ಕೊಡಬೇಕಾಗ್ತದೆ, ಈ ಉದಾಹರಣೆಯನ್ನು ಕೊಡಬೇಕಾಗ್ತದೆ, ಈ ಒಂದು ಕಾನ್ಸೆಪ್ಟನ್ನು ಬರೀಬೇಕಾಗ್ತದೆ. ಇವುಗಳನ್ನು ಜಾರಿಗೆ ತರಲಿಕ್ಕೆ ದೆನ್ ಕಮ್ಸ್ ಪ್ರೊಸೀಜರಲ್ ಲಾ. ಮೂಲ ಕಾನೂನನ್ನು ಜಾರಿಗೆ ತರಲು ಉಪಯೋಗಿಸುವ ಕಾನೂನುಗಳನ್ನು ನಾವೇನು ಹೇಳ್ತೀವಿ? ಪ್ರೊಸೀಜರಲ್ ಲಾ ಅಂತ. ಪ್ರಕ್ರಿಯಾತ್ಮಕ ಕಾನೂನುಗಳು. ಯಾವ ಪ್ರಕ್ರಿಯಾತ್ಮಕ ಕಾನೂನುಗಳು? ಮೂಲ ಕಾನೂನುಗಳನ್ನು ಜಾರಿಗೆ ತರಿಸಲು ಅನುಸರಿಸಬೇಕಾದ ವಿಧಾನಗಳನ್ನು ಹೇಳುವ ಕಾನೂನನ್ನು ನಾವು ಪ್ರಕ್ರಿಯಾತ್ಮಕ ಕಾನೂನು ಅಂತ ಹೇಳ್ತೀವಿ. ಹಿಯರ್ ಐ ಕ್ಯಾನ್ ರೈಟ್ CPC, ಐ ಕ್ಯಾನ್ ರೈಟ್ CRPC, ಆರ್ ಐ ಕ್ಯಾನ್ ರೈಟ್ BNSS. ಇವುಗಳನ್ನು ನಾವೇನು ಹೇಳ್ತೀವಿ? ಪ್ರೊಸೀಜರಲ್ ಲಾ ಅಂತ ಹೇಳ್ತೀವಿ. ಇದನ್ನು ಫಸ್ಟ್ ನೀವು ಬರೀಬೇಕು. ಮೂಲ ಕಾನೂನು ಅಂದ್ರೇನು, ಪ್ರಕ್ರಿಯಾತ್ಮಕ ಕಾನೂನು ಅಂದ್ರೇನು, ಮೂಲ ಕಾನೂನಿನ ಉದ್ದೇಶ ಏನು, ಅದು ಏನು ಮಾಡ್ತದೆ, ಪ್ರಕ್ರಿಯಾತ್ಮಕ ಕಾನೂನು ಏನು ಮಾಡ್ತದೆ ಅನ್ನೋದನ್ನು, ಅದಕ್ಕೆ ಉದಾಹರಣೆಗಳನ್ನು ನೀವೆಲ್ಲ ಬರೆದು ಆದಮೇಲೆ ಯು ಕ್ಯಾನ್ ಕಮ್ ಟು ದಿಸ್ ಪಾಯಿಂಟ್. ಎವಿಡೆನ್ಸ್ ಲಾ ಈಸ್ ಎ ಎಡ್ಜೆಕ್ಟಿವ್ ಲಾ, ಮೀನಿಂಗ್ ಎ ಸ್ಪೆಷಲ್ ಟೈಪ್ ಆಫ್ ಪ್ರೊಸೀಜರಲ್ ಲಾ. ಪ್ರೊಸೀಜರಲ್ ಲಾಗೆ ಪ್ರೊಸೀಜರ್ ಹೇಳುವಂಥ ಲಾ ಇದು. ಪ್ರೊಸೀಜರಲ್ ಲಾ ಪ್ರಕ್ರಿಯಾತ್ಮಕ ಕಾನೂನಿನ ಪ್ರಕ್ರಿಯೆಗಳ ತತ್ವಗಳನ್ನು ಹೇಳುವಂತಹ ಕಾನೂನು. ಪ್ರಕ್ರಿಯಾತ್ಮಕ ಕಾನೂನುಗಳ ತತ್ವಗಳನ್ನು ಹೇಳುವಂತಹ ಕಾನೂನು ಏನಿದು? ಭಾರತೀಯ ಸಾಕ್ಷ್ಯ ಅಧಿನಿಯಮ. ಇಟ್ ಲೇಸ್ ಡೌನ್ ದ ರೂಲ್ಸ್ ಆಫ್ ಪ್ರೊಸೀಜರ್ ರಿಗಾರ್ಡಿಂಗ್ ಪ್ರೂಫ್. ಯಾವುದೇ ಒಂದು ವಿಷಯವನ್ನು ಅದು ನಿಜ, ಈ ವಿಷಯ ಇದೇ ನಿಜ, ಅದರ ಅಸ್ತಿತ್ವವನ್ನು, ಅದರ ನೈಜತೆಯನ್ನು, ಅದರ ಇರುವಿಕೆಯನ್ನು ಅಥವಾ ಇಲ್ಲದಿರುವಿಕೆಯನ್ನು ಸಾಬೀತುಪಡಿಸುವುದಕ್ಕಾಗಿ ಉಪಯೋಗಿಸುವ ನಿಯಮಗಳ ಕಾನೂನನ್ನು ನಾವೇನು ಹೇಳ್ತೀವಿ? ಎವಿಡೆನ್ಸ್ ಆ್ಯಕ್ಟ್ ಅಂತ ಹೇಳ್ತೀವಿ, ಅಥವಾ ಸಾಕ್ಷ್ಯ ಅಧಿನಿಯಮ ಅಂತ ಹೇಳ್ತೀವಿ. ಅದಕ್ಕೆ ಎಡ್ಜೆಕ್ಟಿವ್ ಲಾನು ಅಂತಾರೆ. ಎಡ್ಜೆಕ್ಟಿವ್ ಲಾ ವಿಶೇಷವಾದಂತಹ ಪ್ರಕ್ರಿಯಾತ್ಮಕ ಕಾನೂನು ಅಂತ ಹೇಳ್ಬೋದು, ಅಥವಾ ಪ್ರಕ್ರಿಯಾತ್ಮಕ ಕಾನೂನುಗಳ ತತ್ವವನ್ನು ಹೇಳುವಂತಹ ಕಾನೂನು ಯಾವುದು? BSA ಅಂತ ಹೇಳ್ಬೋದು. ದಟ್ ಈಸ್ ದ ಕಾನ್ಸೆಪ್ಟ್ ಯು ಹ್ಯಾವ್ ಟು ರೈಟ್. Okay, then this law is not applicable anywhere other than the 4E. This is very important concept. ಅದಕ್ಕೆ ನಾವೇನು ಹೇಳ್ತೀವಿ? ಲೆಕ್ಸ್ 4E ಅಂತ ಹೇಳ್ತೀವಿ. BSA ಸಾಕ್ಷ್ಯ ಅಧಿನಿಯಮ ಇದೆಯಲ್ಲ, ಸಾಕ್ಷ್ಯ ಅಧಿನಿಯಮ, ಇಟ್ ಈಸ್ ಎ ಲೆಕ್ಸ್ 4E. BSA is a ಲೆಕ್ಸ್ 4E. ಏನು ಹಿಂಗಂದ್ರೆ, ಲೆಕ್ಸ್ 4E means the law of the forum. Lex 4E means the law of the forum. ಅಂದ್ರೆ ನಿಮಗೆ ಈ ಎವಿಡೆನ್ಸ್ ಆಕ್ಟು ಕೋರ್ಟಿನ 4 ಗೋಡೆಗಳ ಮಧ್ಯೆ ಅನ್ವಯಿಸ್ತದೆ. ಎಲ್ಲಿ ನೀವು ಸಾಕ್ಷ್ಯಗಳನ್ನು ಸ್ವೀಕರಿಸ್ತೀರೋ ಅಂತಹ ಜಾಗದಲ್ಲಿ ಮಾತ್ರ ಸಾಕ್ಷ್ಯದ ಕಾನೂನು ಅನ್ವಯಿಸುತ್ತದೆ ಅನ್ನೋದನ್ನು ನೆನಪಿಟ್ಕೊಳ್ಬೇಕು. ಲೆಕ್ಸ್ there is one more, Lex Lucy. Lex Lucy means all other laws, BNS, BNSS, or for that matter contract law, marriage act, all these are laws of the country. Lex Lucy ಗೆ ನಾವೇನು ಅನ್ಬೋದು? ಮುನ್ಸಿಪಲ್ ಲಾ ಅನ್ಬೋದು. ಮುನ್ಸಿಪಲ್
ಲಾ ಅನ್ಬೋದು. ಆದರೆ ಲೆಕ್ಸ್ ಫೋರಿ ಇದೆಯಲ್ಲ, ಲೆಕ್ಸ್ ಫೋರಿ ಇಸ್ ಎ ಲಾ ಫಾರ್ ದ ಕೋರ್ಟ್ಸ್. ಲಾ ಫಾರ್ ದ ಕೋರ್ಟ್ಸ್ ಅನ್ನೋದನ್ನು ನೀವು ನೆನ್ಪಿಟ್ಕೊಳ್ಬೇಕು. ಅದಕ್ಕೆ ಇಲ್ಲಿ ನೋಡಿ ಒಂದು ಕೇಸ್ ಲಾ ಇದೆ, ಬ್ರೈನ್ ವರ್ಸಸ್ ವೈಟ್ ಹೆವನ್ ಆ್ಯಂಡ್ ಫರ್ನೆಸ್ ಜಂಕ್ಷನ್ ರೈಲ್ವೆ ಕಂಪನಿ. ಇಟ್ ವಾಸ್ ಹೆಲ್ಡ್ ದ್ಯಾಟ್ ದ ಲಾ ಆಫ್ ಎವಿಡೆನ್ಸ್ ಈಸ್ ಲೆಕ್ಸ್ ಫೋರಿ. ಅದರಲ್ಲಿ ಈ ಶಬ್ದವನ್ನು ಯೂಸ್ ಮಾಡಿದ್ರು. ಲೆಕ್ಸ್ ಫೋರಿ ಅರ್ಥವನ್ನು ನಾನು ನಿಮ್ಗೆ ಹೇಳಿದ್ದೀನಿ. ಓಕೆ, ಸೊ ಸೇಮ್ ಥಿಂಗ್ ಈಸ್ ರಿಟನ್ ಹಿಯರ್. ದ ಎವಿಡೆನ್ಸ್ ಲಾ ಇಸ್ ಗವರ್ನ್ಡ್ ಬೈ ದ ಲಾ ಆಫ್ ಫೋರಮ್. ಇಟ್ ಈಸ್ ದಿ ಲಾ ಆಫ್ ದ ಫೋರಮ್ ಹೇರ್ ದ ಕೇಸ್ ಈಸ್ ಟ್ರೈಡ್. ಎಲ್ಲಿ ಯಾವುದೇ ಒಂದು ಪ್ರಕರಣದ ವಿಚಾರಣೆಯನ್ನು ನಡೆಸ್ತಾರಲ್ವಾ, ಅಲ್ಲಿ ಅನ್ವಯವಾಗುತ್ತಿರುವಂತಹ ಕಾನೂನೇ ಹೊರತು ಇದು ಹೊರಗಡೆ ಜಗತ್ತಿಗೂ ಇದಕ್ಕೂ ಸಂಬಂಧ ಇಲ್ಲ. ಹೊರಗಡೆ ಜಗತ್ತಿಗೂ ಇದಕ್ಕೂ ಸಂಬಂಧ ಇಲ್ಲ. ಸೊ ದೇರ್ ಫೋರ್ this law is operating within the four walls of the court and between the judges and the lawyers. And between the judges and the lawyer. Then the last point, I think, law plus fact. ಸತ್ಯ ಒಂದ್ಸಲ ಗೊತ್ತಾದ ಮೇಲೆ ಆ ಸತ್ಯಕ್ಕೆ ಯಾವ ಕಾನೂನು ಅಂತ ಹೇಳಿ ನಾವು ಜೋಡಿಸಿದ್ರೆ ಅದು ಏನಾಗ್ತದೆ, ತೀರ್ಪಾಗ್ತದೆ. ಆದರೆ ಸತ್ಯವನ್ನು ಗೊತ್ತು ಮಾಡುವಂಥದ್ದು, ವಾಸ್ತವವನ್ನು ಗೊತ್ತು ಮಾಡುವಂಥದ್ದು, ಅದಕ್ಕೆ ಇರತಕ್ಕಂಥ ತತ್ವಗಳನ್ನು ಹೇಳುವಂಥದ್ದು, ದಟ್ ಈಸ್ ಎವಿಡೆನ್ಸ್ ಆ್ಯಕ್ಟ್. ಕಾರ್ಪಸ್ ಜ್ಯೂರಿಸ್ ಅಂತ ಹೇಳ್ತಾರೆ, ಬಾಡಿ ಆಫ್ ಲಾಸ್. ಕಾರ್ಪಸ್ ಜ್ಯೂರಿಸ್ ಮೀನ್ಸ್ ಬಾಡಿ ಆಫ್ ಲಾಸ್. ಬಾಡಿ ಆಫ್ ಲಾಸ್ ಮೀನ್ಸ್ ಸೋ ಮೆನಿ ಲಾಸ್. ಇಟ್ ಕಂಟೇನ್ಸ್ ಆಲ್ ಲಾಸ್. ಬಾಡಿ ಆಫ್ ಜ್ಯೂರಿ, ಇಟ್ ಕಂಟೇನ್ಸ್ ಸಬ್ಸ್ಟ್ಯಾಟಿವ್ ಲಾ, ಇಟ್ ಕಂಟೇನ್ಸ್ ಪ್ರೊಸೀಜರಲ್ ಲಾ. ಓಕೆ, ಎರಡೂ ಇರ್ತದೆ ಅದರಲ್ಲಿ. ಸಬ್ಸ್ಟ್ಯಾಟಿವ್ ಲಾ ಡಿಫೈನ್ಸ್ ರೈಟ್ಸ್ ಆ್ಯಂಡ್ ಲಯಬಿಲಿಟೀಸ್. ಐ ಥಿಂಕ್ ಅದನ್ನೇ ನಾನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡಿಬಿಟ್ಟೆ. ಪ್ರೊಸೀಜರ್ ಲಾ ಲೇಸ್ ಡೌನ್ ದ ಪ್ರೊಸೀಜರ್, ಪ್ರಕ್ರಿಯೆ ಟು ಎನ್ಫೋರ್ಸ್. ಪ್ರೊಸೀಜರ್ ಲಾ ಹಕ್ಕುಗಳನ್ನು ಜಾರಿಗೊಳ್ಳುತ್ತದೆ. ದ ಲಾ, ದೀಸ್ ಲಾಸ್ ಅಡ್ಮಿನಿಸ್ಟರ್ ಜಸ್ಟಿಸ್ ಇನ್ ಬೋತ್ ಸಿವಿಲ್ ಅಂಡ್ ಕ್ರಿಮಿನಲ್ ಡಿಸ್ಪ್ಯೂಟ್ಸ್. ಓಕೆ, ಸೊ ದ ಸೇಮ್ ಥಿಂಗ್ ವಾಟ್ ಐ ಹ್ಯಾವ್ ಡಿಸ್ಕಸ್ಡ್ ಈಸ್ ರಿಟನ್ ಹಿಯರ್. ಲಾ ಆಫ್ ಎವಿಡೆನ್ಸ್ ಗೈಡ್ಸ್ ಡಿಸ್ಕವರಿಂಗ್ ದ ಟ್ರೂತ್. ನೋಡಿ, ಆಕ್ಚುಲಿ ಲಾ ಆಫ್ ಎವಿಡೆನ್ಸಿನ ಅತಿ ಮೂಲವಾದಂತಹ ಒಂದು ಉದ್ದೇಶ ಏನು ಅಂತಂದ್ರೆ, ಟು ಡಿಸ್ಕವರ್ ದ ಟ್ರೂತ್. ಇಟ್ ಎಕ್ಸ್ಪ್ಲೇನ್ ದ ಫ್ಯಾಕ್ಟ್ಸ್ ಆರ್ ಟು ಬಿ ಕನ್ಸಿಡರ್ಡ್. ಯಾವ ಫ್ಯಾಕ್ಟ್ಗಳನ್ನು ಕನ್ಸಿಡರ್ ಮಾಡಬೇಕು. ಇಟ್ ಡಿಸೈಡ್ಸ್ ವಿಚ್ ವಿಟ್ನೆಸ್ ಶುಡ್ ಸ್ಪೀಕ್. ಇಟ್ ಡಿಟರ್ಮಿನ್ಸ್ ಹೂ ಆರ್ ಕಾಂಪಿಟೆಂಟ್ ವಿಟ್ನೆಸಸ್. ಹೂ ಆರ್ ಕಾಂಪಿಟೆಂಟ್ ವಿಟ್. ಇಟ್ ಸ್ಟೇಟ್ಸ್ whom the burden of proof lies. Its ultimate objective is to find the truth and render justice. It decides facts that are relevant and not relevant. ಯಾವುದು ರಿಲಿವೆಂಟ್ ಅನ್ನೋದು, ಯಾವುದು ರಿಲಿವೆಂಟ್ ಅಲ್ಲ ಅನ್ನೋದನ್ನು ಡಿಸೈಡ್ ಮಾಡುವಂಥ ಕೆಲಸವನ್ನು ಕೂಡ ಈ ಕಾನೂನು ಮಾಡ್ತದೆ. ರೈಟ್ ಆಫ್ ದ ಜಡ್ಜ್, ರೋಲ್ ಆಫ್ ದ ಜಡ್ಜ್. ಇನ್ ದ ಲಾ ಆಫ್ ಎವಿಡೆನ್ಸ್, ಜಡ್ಜ್ ಸಪರೇಟ್ಸ್ ವೀಟ್ ಫ್ರಮ್ ದ ಚಾಪ್. ನೋಡಿ, ವೀಟ್ ಫ್ರಮ್ ದ ಚಾಪ್ ಅಂದ್ರೆ ಇವನೇನ್ ಮಾಡ್ತಾನೆ ಅಂದ್ರೆ ಹುಲ್ಲಿನಿಂದ ಗೋಧಿಯನ್ನು ಬೇರೆ ಮಾಡ್ತಾನೆ. ಅದೇ ಎವಿಡೆನ್ಸ್ ಆಕ್ಟ್ನ ಕೆಲಸ. ಫ್ರಮ್ ದ ಮಾಸ್ ಆಫ್ ಫ್ಯಾಕ್ಟ್ಸ್ ಪ್ರೆಸೆಂಟೆಡ್ ಟು ಹಿಮ್, ಸೋ ಮೆನಿ ಫ್ಯಾಕ್ಟ್ಸ್ ವಿಲ್ ಬಿ ಸಬ್ಮಿಟೆಡ್ ಟು ಜಡ್ಜ್. ಅದರಲ್ಲಿ ಏನು ಮಾಡ್ತಾನೆ, ಯಾವುದು ಸಂಬಂಧ ಇದೆಯೋ ಅದನ್ನು ಮಾತ್ರ ಜಡ್ಜ್ ಆರಿಸಿಕೊಳ್ತಾನೆ. ಆನ್ ದ ಬೇಸಿಸ್ ಆಫ್ ದೋಸ್ ರಿಲಿವೆಂಟ್ ಫ್ಯಾಕ್ಟ್ಸ್ ಹಿ ರೆಂಡರ್ಸ್ ಜಜ್ಮೆಂಟ್ಸ್. ಅಲ್ಲಿ ಸಂಬಂಧಿತಂತಹ ಏನು ನಿಜಾಂಶಗಳಿರ್ತಾವಲ್ಲ, ವಾಸ್ತವಗಳನ್ನ, ಅವುಗಳನ್ನು ಪರಿಶೀಲಿಸಿ ಗಮನಿಸಿ ತೀರ್ಪನ್ನು ಕೊಡ್ತಾನೆ. ಓಕೆ, ಸೊ ದಿಸ್ ಇಸ್ ಆಲ್ ಅಬೌಟ್ ದಿ ಹಿಸ್ಟರಿ, ಕಾನ್ಸೆಪ್ಟ್, ಆಬ್ಜೆಕ್ಟ್ ಆಫ್ ಎವಿಡೆನ್ಸ್ ಲಾ ಆ್ಯಂಡ್ ಆಲ್ಸೋ ವಾಟ್ ಆರ್ ಆಲ್ ಅವೈಲೇಬಲ್ ಇನ್ ಅವರ್ BSA ಅಂತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ಬೋದು. ಭಾರತೀಯ ಸಾಕ್ಷ್ಯ ಅಧಿನಿಯಮ್ ಮಾಡರ್ನೈಸಸ್ ದ ಲಾ ಆಫ್ ಎವಿಡೆನ್ಸ್ ಬೈ ರಿಕಗ್ನೈಸಿಂಗ್ ಎಲೆಕ್ಟ್ರಾನಿಕ್ ರೆಕಾರ್ಡ್ಸ್ ಆ್ಯಂಡ್ ಸ್ಟ್ರೆಂಥನಿಂಗ್ ಪ್ರೊಸೀಜರಲ್ ಕ್ಲಾರಿಟಿ. It ensures that justice is based on properly proved facts through legally admissible evidence. It is therefore the backbone of fair trial and administration of justice. ನ್ಯಾಯವನ್ನು ಒದಗಿಸುವಲ್ಲಿ ನ್ಯಾಯಯೋಚಿತವಾದಂತಹ ವಿಚಾರಣೆ ನಡೆಸುವುದಕ್ಕೆ ಈ ಕಾನೂನು ನಮಗೇನು ಮಾಡ್ತದೆ, ಹೆಲ್ಪ್ ಮಾಡ್ತದೆ. ಓಕೆ, ಭಾರತೀಯ ಸಾಕ್ಷ್ಯ ಅಧಿನಿಯಮ ಎಲೆಕ್ಟ್ರಾನಿಕ್ ದಾಖಲೆಗಳನ್ನು ಮಾನ್ಯತೆಗೊಳಿಸುತ್ತದೆ, ಪ್ರಕ್ರಿಯಾತ್ಮಕ ಸ್ಪಷ್ಟತೆಯನ್ನು ಹೆಚ್ಚಿಸುತ್ತದೆ, ಕಾನೂನಿನ ಪ್ರಕಾರ ಸ್ವೀಕರಿಸಲು ಅರ್ಹವಾದ ಸಾಕ್ಷ್ಯದ ಮೂಲಕ ಸಾಬೀತಾದ ವಿಷಯಗಳ ಆಧಾರದಲ್ಲಿ ನ್ಯಾಯವನ್ನು ನೀಡುವಂತಹ ಕೆಲಸ ಮಾಡುತ್ತದೆ. ಆದ್ದರಿಂದ ಇದು ನ್ಯಾಯಯುತ ವಿಚಾರಣೆ ಮತ್ತು ನ್ಯಾಯ ನಿರ್ವಹಣೆಯ ಮೂಲ ಸ್ತಂಭ ಅಥವಾ ಆಧಾರ ಸ್ತಂಭವಾಗಿದೆ ಅಂತಕ್ಕಂಥದ್ದನ್ನು ನಾವಿಲ್ಲಿ ಹೇಳ್ಬೋದು. ವಿತ್ ದಿಸ್ ಐ ಆಮ್ ಕಂಪ್ಲೀಟಿಂಗ್ ದಿಸ್ ಸೆಕೆಂಡ್ ಯೂನಿಟ್, ಮೇಜರ್ ಪಾರ್ಟ್ ಆಫ್ ಅವರ್ ಫಸ್ಟ್ ಯೂನಿಟ್
ಇನ್ ದ ಸಿಲೆಬಸ್ ಐ ಆಮ್ ಏಬಲ್ ಟು ಬ್ರಿಂಗ್ ಬಿಫೋರ್ ಯು ಅಂತ ಹೇಳ್ತಾ, ಇದರ ನೋಟ್ಸ್ಗಳನ್ನು ಕೂಡ ನನ್ನ ಟೆಲಿಗ್ರಾಮ್ ಚಾನಲಲ್ಲಿ ನಾನು ಶೀಘ್ರದಲ್ಲೇ ಅಪ್ಲೋಡ್ ಮಾಡ್ತೀನಿ ಅಂತ ಹೇಳ್ತಾ, ಇನ್ನೊಂದು ಮುಂದಿನ ವಿಡಿಯೋದೊಂದಿಗೆ ಮುಂದಿನ ವಿಡಿಯೋನಲ್ಲಿ ನಾನು ನಿಮ್ಮ ಜೊತೆಗೆ ಡಿಸ್ಕಸ್ ಮಾಡುವಂಥ ವಿಷಯ ಅಂತಂದರೆ ಸೆಕ್ಷನ್ 2ಗೆ ಸಂಬಂಧಪಟ್ಟಂತಹ ಡೆಫಿನೇಷನ್ಗಳು ಏನು ಬೇರೆ ಆ್ಯಕ್ಟ್ನಲ್ಲಿದ್ದಾವೆ, ಆ ಬೇರೆ ಆ್ಯಕ್ಟ್ನಲ್ಲಿ ಇರುವಂತಹ ಡೆಫಿನೇಷನ್ಗಳಿಗೆ ಸೀಮಿತವಾದಂತಹ ಚರ್ಚೆಯನ್ನು ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ತರ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿ ಮುಕ್ತಾಯಗೊಳಿಸ್ತೀನಿ. ನಮಸ್ಕಾರ.